the next book after the Panchagrantha, after the Pentateuch of Moses, it is the book of Joshua. ಈ ಒಂದು ಪಂಚ ಪುಸ್ತಕ ಆದ ನಂತರ ಮುಂದಿನ ಮೋಶೆಯ ಪಂಚಗ್ರಂಥಗಳಾದ ನಂತರ ಮುಂದೆ ಇರುವಂತಹ ಪುಸ್ತಕ ಯೆಹೋಶುವನ ಪುಸ್ತಕ. I would like to, it's not a study of Joshua, but I would like to summarize a few important things from the book of Joshua. ಇದು ಯೆಹೋಶುವನ ಪುಸ್ತಕದ ಒಂದು ಅಧ್ಯಯನವಾಗಿರುವುದಿಲ್ಲ, ಸಂಪೂರ್ಣವಾದಂತ ಅಧ್ಯಯನವಾಗಿರುವುದಿಲ್ಲ, ಆದರೆ ಇದರಲ್ಲಿರುವಂತಹ ಮುಖ್ಯ ಸಂಗತಿಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ. Maybe just we will read the whole chapter 1. It's 18 verses. When Rohit reads it in Kannada, all can read in their own language. Please pay attention and listen to Joshua chapter 1. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ ಸಂಪೂರ್ಣವಾಗಿ ನಾವು ಓದುವವರಾಗಿರೋಣ. ಇದರಲ್ಲಿರುವಂತಹ ಸಂಗತಿಗಳನ್ನು ನಾವು ಕಲಿಯೋಣ. ನಿಮ್ಮ ಸತ್ಯವೇದಗಳಲ್ಲಿ ನಿಮ್ಮ ಭಾಷೆಗಳಲ್ಲಿ ನೀವು ಓದಿಕೊಡಿ ಎಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೊರ್ದನ್ ಹೊಳೆಯನ್ನ ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವೂ ಈ ಲೆಬನೋನ್ ಪರ್ವತವೂ ಮೊದಲುಗೊಂಡು ಯುಫ್ರೆಟಿಸ್ ಮಹಾನದಿಯವರೆಗೆ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನ ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನ ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗಿರುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲವಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಆಗ ಯೆಹೋಶುವನು ಜನಾಧಿಪತಿಗಳಿಗೆ, ನೀವು ಪಾಳೆಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ, ನೀವು ಇನ್ನು 3 ದಿವಸಗಳಲ್ಲಿ ಈ ಯೊರ್ದನ್ ಹೊಳೆಯನ್ನ ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನ ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗಬೇಕು. ಆದುದರಿಂದ ನಿಮಗೋಸ್ಕರ ಆಹಾರವನ್ನು ಸಿದ್ಧ ಮಾಡಿಕೊಳ್ಳಿರಿ ಎಂದು ಹೇಳಬೇಕು ಅಂದನು. ಮತ್ತು ಯೆಹೋಶುವನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಹೇಳಿದ್ದೇನೆಂದರೆ, ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಆಜ್ಞಾಪಿಸಿದ್ದನ್ನ ನೆನಪು ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಈ ದೇಶವನ್ನ ಕೊಟ್ಟು ವಿಶ್ರಾಂತಿಯನ್ನುಂಟು ಮಾಡಿದ್ದಾನೆ. ನಿಮ್ಮ ಹೆಂಡರು, ಮಕ್ಕಳು, ದನ ಕುರಿಗಳು ಮೋಶೆಯು ನಿಮಗೆ ಯೊರ್ದನಿನ ಆಚೆಯಲ್ಲಿ ಕೊಟ್ಟ ದೇಶದಲ್ಲೇ ಇರಲಿ. ಆದರೆ ನಿಮ್ಮ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಮ್ಮ ಸಹೋದರರ ಮುಂದೆ ಹೊರಟು ಹೊಳೆ ದಾಟಿ ಅವರಿಗೆ ಸಹಾಯ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನು ಕೊಡುವ ದೇಶವನ್ನ ನಿಮ್ಮ ಸಹೋದರರು ಸ್ವಾಧೀನ ಮಾಡಿಕೊಂಡು ಅವರು ನಿಮ್ಮಂತೆ ವಿಶ್ರಾಂತಿ ಹೊಂದಿದ ನಂತರ ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಯೊರ್ದನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ತಿರುಗಿ ಬಂದು ಅದನ್ನು ಅನುಭವಿಸಬಹುದು ಎಂಬುದೇ. ಅವರು ಯೆಹೋಶುವನಿಗೆ, ನೀನು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡುವೆವು, ಎಲ್ಲಿಗೆ ಕಳುಹಿಸಿದರೂ ಹೋಗುವೆವು. ನಾವು ಮೋಶೆಯ ಎಲ್ಲಾ ಮಾತುಗಳನ್ನ ಕೇಳಿದಂತೆ ನಿನ್ನ ಮಾತುಗಳನ್ನು ಕೇಳುವೆವು. ನಿನ್ನ ದೇವರಾದ ಯೆಹೋವನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನ ಎದುರಿಸುವವನು ಸಾಯತಕ್ಕವನೇ. ಸ್ಥಿರಚಿತನಾಗಿರು, ಧೈರ್ಯದಿಂದ ಇರು ಎಂದು ಹೇಳಿದರು. May the Lord add his blessings to the passage we are going to look at. ನಾವು ನೋಡುವುದಕ್ಕಿರುವಂತ ಈ ಒಂದು ಅಧ್ಯಾಯವನ್ನ ದೇವರು ತಾನೇ ಆಶೀರ್ವದಿಸುವನಾಗಿರಲಿ. Before we look into Joshua, we know there are 5 books before this. ನಮಗೆ ತಿಳಿದಿದೆ ಈ ಒಂದು ಯೆಹೋಶುವನ ಪುಸ್ತಕ ಇದು ಯೆಹೋಶುವನ ಪುಸ್ತಕದ ಮುಂಚೆ 5 ಪುಸ್ತಕಗಳು ಇರುವಂತದ್ದಾಗಿದೆ. And we have gone through it and most of you know about it, so I'm just only reminding a few things from these books. ಇವು 5 ಪುಸ್ತಕಗಳನ್ನ ನಾವು ಅಧ್ಯಯನ ಮಾಡಿದ್ದೇವೆ. ಅನೇಕರು ನೀವು
ಇದನ್ನ ಕಲಿತಿದ್ದೀರಿ. ಇದರಿಂದ ನಾನು ಕೆಲವು ವಿಷಯಗಳನ್ನ ಮಾತ್ರ ನಿಮಗೆ ಜ್ಞಾಪಕ ತರೋದಕ್ಕೆ ಬಯಸುತ್ತೇನೆ. Genesis is the book of creation and beginnings. ಆದಿಕಾಂಡ ಪುಸ್ತಕವು ಅದು ಸೃಷ್ಟಿ ಮತ್ತು ಆದಿಯ ಒಂದು ವಿಷಯಗಳು ಒಳಗೊಂಡಿರುವ ಪುಸ್ತಕವಾಗಿವೆ. How everything began. ಯಾವ ರೀತಿಯಾಗಿ ಎಲ್ಲವೂ ಅದು ಪ್ರಾರಂಭವಾಯಿತು. And it also records the fall of man. ಮತ್ತು ಮನುಷ್ಯನ ಅಧಪತನದ ಕುರಿತಾಗಿ ಅದು ಮಾತನಾಡುತ್ತದೆ. ಬಿದ್ದು ಹೋಗುವಿಕೆಲ್ಲ ಪಾಪದಲ್ಲಿ ಬಿದ್ದು ಹೋಗಿರುವುದು. ಪಾಪದಲ್ಲಿ ಮನುಷ್ಯನು ಬೀಳುವಂತದರ ಕುರಿತಾಗಿ ಅಲ್ಲಿ ನಾವು ನೋಡುತ್ತೇವೆ. The book of Genesis started very well with God telling everything is very good. ಆದಿಕಾಂಡ ಪುಸ್ತಕವು ಅದು ಎಲ್ಲವೂ ಕೂಡ ಒಳ್ಳೆಯದಾಗಿ ತೋಚಿದು ಎಂಬುದಾಗಿ ದೇವರು ಆತನು ಹೇಳುವಂತದನ್ನ ನಾವು ನೋಡುತ್ತೇವೆ. But at the end, when Genesis entered, there's a coffin in Egypt. There's a dead body in a coffin in Egypt. ಆದರೆ ಆದಿಕಾಂಡ ಪುಸ್ತಕ ಮುಗಿಯುವ ಒಂದು ಹಂತದಲ್ಲಿ ನಾವು ನೋಡುವಾಗ ಕೊನೆ ವಚನದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಒಂದು ಶವವು ಆ ಒಂದು ಐಗುಪ್ತ ದೇಶದ ಒಂದು ಶವದ ಪೆಟ್ಟಿಗೆಯಲ್ಲಿ ಇರುವಂತದನ್ನ ನಾವು ನೋಡುತ್ತೇವೆ. So sin is very serious. It has caused so much pain and problem to mankind. ಈ ಒಂದು ಪಾಪವು ಅದು ಬಹಳ ಗಂಭೀರವಾದದ್ದು ಮತ್ತು ಮನುಷ್ಯನಿಗೆ ಬಹಳ ನೋವು ಮತ್ತು ದುಃಖ ಮತ್ತು ಸಾವನ್ನ ತಂದಿರುವಂತದ್ದಾಗಿದೆ. So that is kind of the summary of Genesis. ಇದು ಆದಿಕಾಂಡದ ಒಂದು ಸಾರಾಂಶವಾಗಿರುವಂತದ್ದಾಗಿದೆ. The first 11 chapters is talking about the creation of everything and different races, mankind and everything. ಆದಿಕಾಂಡ ಪುಸ್ತಕದಲ್ಲಿ ಆದಿ ಮತ್ತು ಮನುಷ್ಯನ ಯಾವ ರೀತಿಯಾಗಿ ಆತನು ಮುಂದೆ ಬರುತ್ತಾ ಬಂದನು ಮತ್ತು ಅದರಿಂದ ಆದಂತ ಸಂತತಿಗಳು ಎಂತದ್ದು ಯಾವ ರೀತಿಯಾಗಿದೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. But from chapter 12 to chapter 50, God is focusing on one man and his family and God's purpose through that family, that is the family of Abraham. ಆದರೆ ಆದಿಕಾಂಡ 12ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೆ ಒಬ್ಬ ಮನುಷ್ಯನು ಮತ್ತು ಆತನ ಸಂತತಿ ಅಥವಾ ಆತನ ಕುಟುಂಬದ ವಿಷಯವಾಗಿ ನಾವು ದೇವರು ಮಾತನಾಡುವುದನ್ನ ನಾವು ನೋಡುತ್ತೇವೆ. ಅದು ಅಬ್ರಹಾಮನು ಮತ್ತು ಆತನ ಕುಟುಂಬದವರ ವಿಷಯವಾಗಿ. We can understand from this that God is more interested in people than in all the galaxies. ದೇವರು ಆತನು ಮನುಷ್ಯರಲ್ಲಿ ಆತನು ಬಹಳ ಆಸಕ್ತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ಇದರಿಂದ ನಾವು ಕಲಿತುಕೊಳ್ಳುತ್ತೇವೆ. ಸೃಷ್ಟಿಯ ವಿಷಯಗಳಿಗಿಂತಲೂ ಮನುಷ್ಯನು ಮುಖ್ಯನು ಎಂಬುದಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. And then as we have seen a dead body in Egypt, ನಾವು ಆ ಒಂದು ಶವ ಪೆಟ್ಟಿಗೆಯಲ್ಲಿ ಆ ಒಂದು ಶವವನ್ನ ನಾವು ಕೊನೆಯದಾಗಿ ನಾವು ನೋಡುತ್ತೇವೆ. That is the result of sin, and that is all the world can give you finally, a 6x3 place where you will die. ಅದೇ ಈ ಒಂದು ಲೋಕವು ಮಾತ್ರ ನಮಗೆ ಕೊಡುವಂತ ಒಂದು ಸ್ಥಳವಾಗಿದೆ. ಅದು 6-3 ಅಡಿ ನಮಗೆ ಕೊನೆಯದಲ್ಲಿ ಕೊಡುವಂತದ್ದಾಗಿದೆ ಅಷ್ಟೇ. But thank God that the story continues in Exodus, how God delivers Israelites from slavery in Egypt through a redeemer by name Moses. ಆದರೆ ದೇವರಿಗೆ ಸ್ತೋತ್ರ, ಯಾಕಂದ್ರೆ ಈ ಒಂದು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಈ ಒಂದು ಘಟನೆ ಅದು ಮುಂದುವರಿಯುತ್ತದೆ. ಯಾವ ರೀತಿಯಾಗಿ ದೇವಜನರನ್ನ ಒಬ್ಬ ವಿಮೋಚಕನಾದ ಮೋಶೆಯ ಮುಖಾಂತರ ದೇವರು ಬಿಡುಗಡೆ ಮಾಡುವಂತನಾಗಿದ್ದಾನೆ. And they were delivered by the outstretched arm, by his power and by the blood of the Passover lamb. ಯಾವ ರೀತಿಯಾಗಿ ಇವರನ್ನ ಈ ಇಸ್ರೇಲ್ ಜನರನ್ನ ಬಂಧನದಿಂದ ಗುಲಾಮತನದಿಂದ ದೇವರು ತನ್ನ ಒಂದು ಭುಜಬಲ ಪರಾಕ್ರಮದ ಮುಖಾಂತರ ಮತ್ತು ಆ ಒಂದು ಪಸ್ಕದ ಕುರಿಯ ರಕ್ತದ ಮುಖಾಂತರ ಅವರನ್ನ ಬಿಡುಗಡೆ ಮಾಡಿದ್ದನ್ನ ನಾವು ನೋಡುತ್ತೇವೆ. In the New Testament, we know that we are delivered by the death and resurrection of the Lord Jesus Christ. ನಮಗೆ ತಿಳಿದಿದೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮರಣ ಮತ್ತು ಪುನರುತ್ಥಾನದ ಮುಖಾಂತರ ನಮ್ಮನ್ನ ದೇವರಾತನು ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ. And God giving the law to the children of Israel in the book of Exodus. ಮತ್ತು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ದೇವರು ಆತನು ಮೋಶೆಯ ಮುಖಾಂತರ ಧರ್ಮೋಪದೇಶವನ್ನ ಅಥವಾ ಧರ್ಮಶಾಸ್ತ್ರವನ್ನ ಕೊಡುವಂತದನ್ನ ನಾವು ನೋಡ್ತೇವೆ. But we know a sinful man failed it. Even before the law has come down from Mount Sinai, it was broken. ಆ ಒಂದು ಧರ್ಮಶಾಸ್ತ್ರ ಅಥವಾ ದಶಾಜ್ಞೆಗಳು ಅದು ಕೊಡುವುದಕ್ಕಿಂತ ಮುಂಚೆ ಅದು ಒಡೆದು ಹೋಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. When we come to the book of Leviticus, we see the worship of the redeemed people, the sacrifices. A redeemed people, a fallen people are redeemed by God. The redeemed people are to be a worshiping people.
ನಾವು ನೋಡುತ್ತೇವೆ ಈ ಒಂದು ಯಾಜಕ ಕಾಂಡ ಪುಸ್ತಕದಲ್ಲಿ ಯಾವ ರೀತಿಯಾಗಿ ವಿಮೋಚನೆ ಹೊಂದಿದಂತ ಜನರು ಅವರು ಆರಾಧಕರಾದರು ಎಂಬುದಾಗಿ. ಅದೇ ರೀತಿಯಾಗಿ ಆರಾಧಕರು ಅವರು ದೇವರನ್ನ ಆರಾಧಿಸುವಂತವರೇ ಆಗಿರುತ್ತಾರೆ. And then when we come to Numbers, we see even though they had to go through the wilderness to go to the promised land, they ended up wandering in the wilderness. ಈ ಒಂದು ಅರಣ್ಯ ಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿಯಾಗಿ ಇಸ್ರೇಲ್ ಜನರು ಅವರು ವಾಗ್ದಾನ ದೇಶಕ್ಕೆ ಆ ಒಂದು ಮರುಭೂಮಿ ಮುಖಾಂತರ ಹೋಗಬೇಕಾಗಿತ್ತು. ಆದರೆ ಅವರು ತಮ್ಮ ಒಂದು ದುರ್ನಡತೆಯಿಂದ ಅವರು ಮರುಭೂಮಿಯಲ್ಲಿ ಅಲೆದಾಡುವಂತ ಸ್ಥಿತಿಗೆ ಬಂತು ಎಂಬುದಾಗಿ ನಾವು ನೋಡಿದ್ದೇವೆ. That is a warning for all of us in our Christian journey. ನಮಗೆ ನಮ್ಮ ಕ್ರೈಸ್ತಿಯ ಒಂದು ನಡೆಯುವಿಕೆಯಲ್ಲಿ ಒಂದು ಎಚ್ಚರಿಕೆ ಮಾತಾಗಿದೆ. And then we come to the Deuteronomy. God is giving the law again. It is not second time, but he is re-emphasizing. As we looked at Deuteronomy study last time, many call it the second time the law is given, but it is given to a new generation with a new emphasis as we studied. ನಾವು ಧರ್ಮೋಪದೇಶ ಕಾಂಡ ಪುಸ್ತಕವನ್ನ ಹಿಂದಿನ ತಿಂಗಳುಗಳಲ್ಲಿ ನಾವು ಅಧ್ಯಯನ ಮಾಡುತ್ತಾ ಬಂದ ಹಾಗೆ ಅದು ಎರಡನೇ ಬಾರಿ ಹೊಸ ಸಂತತಿಗೆ ಹೊಸದಾಗಿ ಕೊಡುವಂತದ್ದಲ್ಲ, ಅದನ್ನ ತಿರುಗಿ ಪುನರಾವರ್ತನೆ ಮಾಡಿ ಒಂದು ಮುಖ್ಯ ಉದ್ದೇಶಕ್ಕೋಸ್ಕರ ಅವರಿಗೆ ಅದನ್ನ ಕೊಡುವಂತದ್ದನ್ನ ನಾವು ನೋಡುತ್ತೇವೆ. The new generation which either were too small when they left Egypt or they didn't fully understand God's ways had to be reminded of God's ways and God's faithfulness. ಇವರು ಇಸ್ರೇಲ್ ಜನರು ಅವರು ದೇವರ ಒಂದು ನಂಬಿಗಸ್ತಿಕೆ ಮತ್ತು ದೇವರು ಒಳ್ಳೆಯವನು ಎಂಬುದಾಗಿರುವಂತ ಮತ್ತು ವಾಗ್ದಾನವನ್ನ ತಿರುಗಿ ಅವರಿಗೆ ಜ್ಞಾಪಕ ಪಡಿಸುವಂತದ್ದು ಅಲ್ಲಿ ಮಾಡಬೇಕಾಗಿ ಬಂದಿರುವಂತ ಸ್ಥಿತಿ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನೋಡುತ್ತೇವೆ. Because the people to whom it is given are the next generation who were under 20 when they left, maybe very small, and all of them under 20 when they left Egypt. ಯಾಕೆಂದರೆ ಇವರೆಲ್ಲರೂ ಸಹ ಐಗುಪ್ತ ದೇಶವನ್ನ ಬಿಡುವಂತ ಸಮಯದಲ್ಲಿ ಬಹಳ ಚಿಕ್ಕವರಾಗಿದ್ದು 20 ವಯಸ್ಸಿಗಿಂತ ಕಡಿಮೆ ಅವರು ಆಗಿದ್ದರು. ಈಗ ಅವರಿಗೆ ತಿರುಗಿ ಅದನ್ನ ತಿಳಿಸಬೇಕಾದಂತ ಒಂದು ಪರಿಸ್ಥಿತಿ ಬಂದಿರುವಂತದ್ದಾಗಿದೆ. But the book of Deuteronomy has both curses and blessing. ಈ ಒಂದು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಆಶೀರ್ವಾದವು ಮತ್ತು ಶಾಪವು ಒಳಗೊಂಡಿದೆ. And at the end of the book we see the death of Moses. Earlier we saw the death of Miriam, death of Aaron, and death of Moses. ನಾವು ಈ ಧರ್ಮೋಪದೇಶ ಕಾಂಡ ಪುಸ್ತಕದ ಕೊನೆಯ ಭಾಗದಲ್ಲಿ ಬರುವುದಾದರೆ ಆರೋನನ, ಮಿರಿಯಮಳ ಮತ್ತು ಕೊನೆಯದಾಗಿ ಮೋಶೆಯ ಒಂದು ಮರಣವನ್ನ ನಾವಲ್ಲಿ ನೋಡುತ್ತೇವೆ. So there is a lot of pain in all these books. ಈ ಎಲ್ಲಾ ಪುಸ್ತಕಗಳಲ್ಲಿ ನೋವು ಒಳಗೊಂಡಿರುವಂತದನ್ನ ನಾವಲ್ಲಿ ನೋಡಬಹುದು. And after that we see the book of Joshua. ಅದಾದ ನಂತರ ನಾವು ಯೆಹೋಶುವನ ಪುಸ್ತಕವನ್ನ ನೋಡುತ್ತೇವೆ. Now what we read in chapter 1 is three statements. One, first of all, God is speaking to Joshua. ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿರುವಂತದ್ದು ಏನೆಂದ್ರೆ ಮೊದಲನೇದಾಗಿ ಮೂರು ವಿಷಯಗಳು ಇರುವಂತದ್ದಾಗಿದೆ. ಅದರಲ್ಲಿ ಮೊದಲನೇದಾಗಿ ದೇವರು ಯೆಹೋಶುವನೊಟ್ಟಿಗೆ ನೇರವಾಗಿ ಮಾತನಾಡುತ್ತಿದ್ದಾನೆ. God is encouraging him to take the leadership and go on, take these people, cross over to Jordan and inherit the inheritance given or possess the possessions given by God. ಈ ಒಂದು ಮೋಶೆ ನಾಯಕನು ಆತನು ಮರಣ ಹೊಂದಿದ ನಂತರ ಈತನು ಆ ಒಂದು ದೇವ ಜನರನ್ನ ಆ ಒಂದು ವಾಗ್ದಾನ ದೇಶಕ್ಕೆ ನಡೆಸಿಕೊಂಡು ಹೋಗಬೇಕೆಂಬ ಒಂದು ನಾಯಕತ್ವದ ಒಂದು ಜವಾಬ್ದಾರಿಕೆಯನ್ನ ದೇವರು ಆತನಿಗೆ ಕೊಡುವುದನ್ನು ನೋಡುತ್ತೇವೆ. God can take his servants home, but his work will continue. ದೇವರು ತನ್ನ ಸೇವಕರನ್ನ ಆತನು ತನ್ನ ಮನೆಗೆ ಕರೆದುಕೊಂಡರೂ ಆತನ ಕೆಲಸ ಇಲ್ಲಿ ಆ ಭೂಲೋಕದಲ್ಲಿ ನಡೆಯುವಂತದ್ದೇ ಆಗಿರುತ್ತದೆ. So God is encouraging Joshua and giving him the commandment to not to turn from left and right of the commandments of God. ದೇವರು ಆ ಮೋಶೆಯನ್ನ ದೇವರು ಕರೆದುಕೊಂಡ ನಂತರ ಯೆಹೋಶುವನನ್ನ ದೇವರು ಆತನು ಬಲಪಡಿಸುವವನಾಗಿಯೂ ಮತ್ತು ಎಡಕ್ಕಾದರೂ ಬಲಕ್ಕಾದರೂ ಆತನು ತಿರುಗಬಾರದು, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ತಿರುಗಬಾರದು ಎಂಬುದಾಗಿ ಆತನನ್ನ ಪ್ರೋತ್ಸಾಹಿಸುವಂತನಾಗಿದ್ದಾನೆ. God assures him with his presence. ಆತನ ಒಂದು ಪ್ರಸನ್ನತೆಯ ಒಂದು ವಾಗ್ದಾನವನ್ನ ದೇವರು ಕೊಡುತ್ತಾನೆ. And he encourages him to be strong and not to fear. ಆತನು ಧೈರ್ಯದಿಂದಿದ್ದು ಅಂಜಬಾರದು ಎಂಬುದಾಗಿ ದೇವರು ಯೆಹೋವನು ಆತನಿಗೆ ತಿಳಿಸುವುದನ್ನು ನೋಡುತ್ತೇವೆ.
In the first 9 verses, we see God speaking to Joshua. ಮೊದಲನೇ 9 ವಚನಗಳಲ್ಲಿ ನಾವು ದೇವರು ಅಂದ್ರೆ ಈ ದೇವರಾದ ಯೆಹೋವನು ಯೆಹೋಶುವನೊಟ್ಟಿಗೆ ಮಾತನಾಡುತ್ತಿದ್ದಾನೆ ನೇರವಾಗಿ. And then verse 10 onwards, Joshua speaking to the officers of the people and the people. ಮತ್ತು 10ನೇ ವಚನದ ನಂತರ ಯೆಹೋಶುವನು ಜನಾಧಿಪತಿಗಳಿಗೆ ಮತ್ತು ಜನರೊಟ್ಟಿಗೆ ಆತನು ನೇರವಾಗಿ ಮಾತನಾಡುತ್ತಿದ್ದಾನೆ. And Joshua is transmitting what he received from God. ದೇವರಿಂದ ಹೊಂದಿದಂತ ವಾಕ್ಯವನ್ನ ಸಂಗತಿಯನ್ನ ಆತನು ಜನರಿಗೆ ತಿಳಿಸುವಂತವನಾಗಿದ್ದಾನೆ. And the last part of the chapter, we see the people's response, verse 16 to 18. ಮೊದಲನೇ ಅಧ್ಯಾಯದ 16ನೇ ವಚನದ 18ನೇ ವಚನದಲ್ಲಿ ಜನರ ಒಂದು ಪ್ರತಿಕ್ರಿಯೆಯನ್ನ ನಾವಲ್ಲಿ ನೋಡಬಹುದು. So God is speaking, the leaders are speaking, and the people are speaking. ದೇವರು ಮಾತನಾಡುತ್ತಿದ್ದಾನೆ, ನಾಯಕರು ಮಾತನಾಡುತ್ತಿದ್ದಾರೆ ಮತ್ತು ಜನರು ಕೂಡ ಪ್ರತಿಕ್ರಿಯೆಯನ್ನ ಮಾಡುತ್ತಿದ್ದಾರೆ. There's a beautiful harmony between these. God is speaking and encouraging, and Joshua is transmitting that. The people are accepting it and said, we will obey all that you have commanded, we will do. ಇಲ್ಲಿ ಒಂದು ಸುಂದರವಾದಂತ ಒಂದು ಚಿತ್ರವನ್ನ ನಾವು ನೋಡುತ್ತೇವೆ. ದೇವರು ಆತನು ಯೆಹೋಶುವನೊಟ್ಟಿಗೆ ಮಾತನಾಡುತ್ತಿದ್ದಾನೆ, ಯೆಹೋಶುವನು ಜನರೊಟ್ಟಿಗೆ ಮಾತನಾಡುತ್ತಿದ್ದಾನೆ ಮತ್ತು ಜನರು ಅದನ್ನ ಆ ಮಾತುಗಳಿಗೆ ಒಪ್ಪಿಕೊಂಡು ನೀನು ಹೇಳಿದಂತೆ ನಾವು ಮಾಡುತ್ತೇವೆ ಎಂಬುದಾಗಿ ಅವರು ಪ್ರತಿಯುತ್ತರವನ್ನು ಕೊಡುವುದನ್ನ ನೋಡುತ್ತೇವೆ. And how beautiful if it is, if we as God's children, we can have this as a thing in our life, that we hear God's servants share the word of God and teach, and the believers accept it. What a harmony, what a beautiful thing it will be. ಇದೇ ರೀತಿಯಾದಂತಹ ಒಂದು ಸಂಗತಿಯು ನಮ್ಮ ಮಧ್ಯದಲ್ಲೂ ಅದು ಇರುವುದಾದ್ರೆ ಎಷ್ಟೋ ಉನ್ನತವಾಗಿರುತ್ತದೆ. ದೇವರ ವಾಕ್ಯವನ್ನ ದೇವರ ಸೇವಕರು ಅಥವಾ ದೇವರ ನಾಯಕರು ಅವರು ದೇವರಿಂದ ಹೊಂದಿದಂತ ಮಾತನ್ನ ನಾವು ಕೇಳಿ ಒಪ್ಪಿಕೊಳ್ಳುವುದಾದರೆ. I wanted to share a few things about the book of Joshua. ಯೆಹೋಶುವನ ಪುಸ್ತಕದ ವಿಷಯವಾಗಿ ಕೆಲವು ವಿಷಯಗಳನ್ನ ತಿಳಿಸೋದಕ್ಕೆ ಬಯಸುತ್ತೇನೆ. One of the beauty of this book is there is not a word about rebellion against leadership or grumbling against God as we have seen in the earlier books. ಇಲ್ಲಿ ಈ ಪುಸ್ತಕದಲ್ಲಿ, ಯೆಹೋಶುವನ ಪುಸ್ತಕದಲ್ಲಿ, ಹಿಂದಿನ ಪುಸ್ತಕಗಳಲ್ಲಿ ನಾವು ಓದಿದ ಪ್ರಕಾರ ಜನರು ದೇವರ ವಿರುದ್ಧವಾಗಿಯೂ ದೇವರು ನೇಮಿಸಿರುವಂತ ನಾಯಕರ ವಿರುದ್ಧವಾಗಿ ಗುಣಗುಟ್ಟಿಸುವಿಕೆಯನ್ನ ನಾವು ಈ ಪುಸ್ತಕದಲ್ಲಿ ಓದುವುದಿಲ್ಲ. So it's a good news book. ಇದು ಒಂದು ಒಳ್ಳೆಯ ಒಂದು ಸಂದೇಶವನ್ನ ಕೊಡುವಂತ ಒಂದು ಪುಸ್ತಕ. Well, there is one time the people grumbled against the leadership. I should say that. ಆದ್ರೆ ಒಂದು ಬಾರಿ ಅವರು ನಾಯಕತ್ವದ ವಿರುದ್ಧವಾಗಿ ಅವರು ಮಾತನಾಡುವುದನ್ನ ನಾವು ನೋಡುತ್ತೇವೆ. You can see that in 9:18. We are not going to turn there. When the leaders made a mistake by getting cheated by the Gibeonites in chapter 9, the people were upset, but it was not a grumbling. The leadership was not discerning. So it was the problem of the leadership, not the people. 9ನೇ ಅಧ್ಯಾಯದ 18ನೇ ವಚನದಲ್ಲಿ ಅವರು ವಿರುದ್ಧವಾಗಿ ಮಾತನಾಡುತ್ತಾರೆ. ಆದ್ರೆ ಇದು ನಾಯಕತ್ವದ ಒಂದು ಸೋಲುವಿಕೆ ಆಗಿರುವ ಕಾರಣದಿಂದ ಜನರು ಅವರು ಮಾತನಾಡುತ್ತಿದ್ದಾರೆ ಹೊರತು ಅದು ಗುಣಗುಟ್ಟುವಿಕೆ ಎಂಬುದಾಗಿ ನಾವು ಅಲ್ಲಿ ಪರಿಗಣಿಸುವುದಿಲ್ಲ. So overall, if you look at it, is a good news book. ಸಂಪೂರ್ಣವಾಗಿ ನಾವು ಈ ಅಧ್ಯಾಯವನ್ನ ನಾವು ಈ ಒಂದು ಪುಸ್ತಕವನ್ನ ನಾವು ಓದುವುದಾದ್ರೆ ಇದು ಒಳ್ಳೆಯ ಒಂದು ಸಂದೇಶವನ್ನ ಕೊಡುವಂತ ಪುಸ್ತಕ. It's a welcome relief from the discouraging tone of the book of Numbers and the fatalism of Deuteronomy. ಯಾವ ರೀತಿಯಾಗಿ ಆ ಒಂದು ಅರಣ್ಯ ಕಾಂಡದ ಪುಸ್ತಕದ ಒಂದು ನಿರುತ್ಸಾಹವನ್ನ ಉಂಟು ಮಾಡುವಂತ ವಿಷಯಗಳು ಮತ್ತು ಧರ್ಮೋಪದೇಶ ಕಾಂಡದ ಅನೇಕ ಸಾವು ನೋವುಗಳ ವಿರುದ್ಧವಾಗಿರುವಂತ ಒಳ್ಳೆಯ ಒಂದು ಸಂದೇಶವನ್ನ ಕೊಡುವಂತ ಪುಸ್ತಕವಾಗಿದೆ ಯೆಹೋಶುವನ ಪುಸ್ತಕ. In other words, the 40 years of wandering and failure and the lessons the new generation have learned. ಈ ಒಂದು ಹೊಸ ಸಂತತಿಯು ಅವರು ತಮ್ಮ ಒಂದು ಸೋಲುವಿಕೆಗಳು ಅವರು ಯಾವ ರೀತಿಯಾಗಿ ದೇವರ ವಿರುದ್ಧವಾಗಿ ಮಾಡಿದಂತ ವಿಷಯಕ್ಕೆ ಅವರು ಅಲಿಯುವಂತದ್ದನ್ನೆಲ್ಲವನ್ನ ಅವರು ಕಲಿತುಕೊಂಡಿದ್ದಾರೆ. So we have a fresh breath of hope in the book of Joshua. ಯೆಹೋಶುವನ ಪುಸ್ತಕದಲ್ಲಿ ಒಂದು ಒಳ್ಳೆಯ ಒಂದು ವಿಷಯವನ್ನ ನಾವು ನೋಡುತ್ತೇವೆ. ನಿರೀಕ್ಷೆಯ ಒಂದು breath of hope. ಒಂದು ನಿರೀಕ್ಷೆಯನ್ನ ಉಂಟು ಮಾಡುವಂತ ಒಂದು ಪುಸ್ತಕವಾಗಿ ಅಲ್ಲಿ ನಾವು ನೋಡುತ್ತೇವೆ.
If you look at Israel's history, Joshua's book is where Israel was at the height of their faith. ಈ ಒಂದು ಇಸ್ರೇಲ್ ಚರಿತ್ರೆಯನ್ನ ನಾವು ನೋಡುವುದಾದ್ರೆ ಯೆಹೋಶುವನ ಒಂದು ಕಾಲಘಟ್ಟದಲ್ಲಿ ಇಸ್ರೇಲ್ ನಂಬಿಕೆಯ ಉನ್ನತವಾದಂತ ಒಂದು ಸ್ಥಿತಿಯಲ್ಲಿತ್ತು ಎಂಬುದಾಗಿ ನೋಡುತ್ತೇವೆ. Yeah, that is an encouragement for us. ಅದು ನಮಗೆ ಪ್ರೋತ್ಸಾಹವನ್ನ ನೀಡುವಂತ ಒಂದು ವಿಷಯವಾಗಿದೆ. But the sad thing is it did not last long. ಆದರೆ ದುಃಖಕರವಾದಂತ ವಿಷಯವೇನೆಂದ್ರೆ ಅದು ನಂಬಿಕೆ ಅದು ಮುಂದುವರಿಯಲಿಲ್ಲ. When you look at the next book, the book of Judges, it was probably the lowest status of Israel in their faith life. ಆದರೆ ಮುಂದಿನ ಪುಸ್ತಕ ಅಂದ್ರೆ ನ್ಯಾಯಸ್ಥಾಪಕರ ಪುಸ್ತಕವನ್ನ ನಾವು ನೋಡುವುದಾದ್ರೆ ಅವರ ನಂಬಿಕೆಯಲ್ಲಿ ಬಹಳ ಹೀನ ಸ್ಥಿತಿಯಲ್ಲಿ ಇದ್ದಂತ ಒಂದು ಸ್ಥಿತಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. We will look at the reason in 2-3 verses. Judges chapter 2 verse 7 to 10. ಎರಡನೇ ಅಧ್ಯಾಯದ ನ್ಯಾಯಸ್ಥಾಪಕರ ಪುಸ್ತಕ 7ರಿಂದ 10ನೇ ವಚನವನ್ನ ನಾವು ಕಾರಣ ಏನು ಎಂಬುದಾಗಿ ಅಲ್ಲಿ ನಾವು ನೋಡಬಹುದಾಗಿದೆ. Please read it. Judges chapter 2 verses 7 to 10. ನ್ಯಾಯಸ್ಥಾಪಕರ ಪುಸ್ತಕ 2ನೇ ಅಧ್ಯಾಯ 7ರಿಂದ 10ನೇ ವಚನ. ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಿಂದ ಇನ್ನೂ ಜೀವಿಸುತ್ತಾ ಯೆಹೋವನು ಇಸ್ರೇಲರಿಗೋಸ್ಕರ ನಡೆಸಿದ ಮಹತ್ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿಯೂ ಇಸ್ರೇಲರು ಯೆಹೋವನನ್ನು ಸೇವಿಸುತ್ತಿದ್ದರು. ಯೆಹೋವನ ಸೇವಕನಾದ ನೂನನ ಮಗ ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. ಅವನ ಸ್ವಾಸ್ಥ್ಯ ಭೂಮಿಯಾದ ತಿಮ್ನತ್ ಹೆರೇಸ್ ಎಂಬಲ್ಲಿ ಸಮಾಧಿ ಮಾಡಿದರು. ಅದು ಇಫ್ರಾಯಿಂ ಪರ್ವತ ಪ್ರದೇಶದಲ್ಲಿರುವ ಗಾಷ್ ಬೆಟ್ಟದ ಉತ್ತರ ದಿಕ್ಕಲ್ಲಿರುತ್ತದೆ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರೇಲರಿಗೋಸ್ಕರ ಮಾಡಿದ ಮಹತ್ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತ್ತು. So here we see the reason. There was a generation that knew God's way, had the experience. That generation is gone. Then a new generation came which did not know the Lord. ಅಲ್ಲಿ ನಾವು ಓದಿದ ಹಾಗೆ ಆ ಒಂದು ಯೆಹೋವನ ಒಂದು ಮಹತ್ಕಾರ್ಯಗಳನ್ನ ಸಾಕ್ಷೀಕರಿಸಿದಂತ ಜನರು ಸತ್ತ ನಂತರ ಇನ್ನೊಂದು ಸಂತತಿಯು ದೇವರನ್ನು ಅರಿಯದೇ ಇರುವಂತ ಸಂತತಿಯು ಹುಟ್ಟಿತು ಎಂಬುದಾಗಿ ನೋಡುತ್ತೇವೆ. That is the danger that we are facing today. ಇಂದು ನಾವು ಎದುರಿಸುತ್ತಿರುವಂತ ಒಂದು ಅಪಾಯ ಇದೇ ಆಗಿದೆ. So in the book of Joshua, Israelites under Joshua went by faith and took hold of the promised land. ಯೆಹೋಶುವನ ಒಂದು ನೇತೃತ್ವದಲ್ಲಿ ಅವರು ವಾಗ್ದಾನ ದೇಶವನ್ನ ಅವರು ಆಕ್ರಮಿಸಿಕೊಂಡರು. And they have taken possession of the land which God has already promised and given to them. ಅವರು ಆ ಒಂದು ದೇಶವನ್ನ ದೇವರು ಈಗಾಗಲೇ ಅವರ ವಶಕ್ಕೆ ಕೊಟ್ಟಿರುವಂತದ್ದನ್ನ ಅವರು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದರು. And they could have gone in there 38 years back. ಅವರು 38 ವರ್ಷಗಳ ಹಿಂದೆ ಅಲ್ಲಿಗೆ ಹೋಗಬಹುದಾಗಿತ್ತು. But because of unbelief and because of rebellion, they couldn't. ಆದರೆ ಅವರು ಅಪನಂಬಿಕ ಸ್ಥಿತಿಯಿಂದಲೂ ಮತ್ತು ದೇವರಿಗೆ ವಿರುದ್ಧವಾಗಿ ಹೋದದರಿಂದಲೂ ಅವರು ಅಲ್ಲಿಗೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ. But now by faith in the word of God, the promise of God, they went forward and they took possession of the possession God has given them. ಆದರೆ ಈಗ ನಂಬಿಕೆಯಲ್ಲಿ ಅವರು ಮುಂದೆ ಹೋಗಿ ಆ ಒಂದು ವಾಗ್ದಾನ ದೇಶವನ್ನ ತೆಗೆದುಕೊಂಡರು. In Joshua 1:3 we read that God is telling, I have given to you just as I promised to Moses. 3ನೇ ವಚನ 1ನೇ ಅಧ್ಯಾಯದಲ್ಲಿ ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. So God has already given them. ದೇವರಿಗಾಗಲೇ ಅವರಿಗೆ ಈ ಒಂದು ದೇಶವನ್ನ ಕೊಟ್ಟಿದ್ದಾನೆ. There is a parallel book in the New Testament which is similar to the book of Joshua in the New Testament. ಹೊಸ ಒಡಂಬಡಿಕೆಯಲ್ಲಿ ಯೆಹೋಶುವನ ಪುಸ್ತಕದ ಹಾಗೆ ಇನ್ನೊಂದು ಅದೇ ರೀತಿಯಾಗಿರುವಂತಹ ಪುಸ್ತಕವನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. Many of you may know that it is the epistle of Ephesians. ಅದು ಎಫೆಸದವರಿಗೆ ಬರೆದ ಪತ್ರಿಕೆ ಅದಾಗಿದೆ. So Joshua and Ephesians are similar. ಯೆಹೋಶುವ ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆ ಎರಡೂ ಸಹ ಒಂದೇ ರೀತಿಯಾಗಿರುವುದನ್ನ ನಾವು ನೋಡಬಹುದು. In Joshua 1:3 we saw God saying, I have given you the land. ಯೆಹೋಶುವ 1:3 ನಾವೀಗಾಗಲೇ ನೋಡಿದ ಹಾಗೆ ಆ ಒಂದು ವಾಗ್ದಾನ ದೇಶವನ್ನ ನಿಮಗೆ ಈಗಾಗಲೇ ಕೊಟ್ಟಿದ್ದೇನೆ. But they had to go and take possession of the land which is already given by God.
ಅವರಿಗೆ ಈಗಾಗಲೇ ಕೊಟ್ಟಿರುವಂತಹ ದೇಶವನ್ನ ಅವರು ನಂಬಿಕೆಯ ಮುಖಾಂತರ ಅದನ್ನ ಸ್ವಾಧೀನಪಡಿಸಿಕೊಳ್ಳಬೇಕಾಗಿ ಅವರು ಮುಂದೆ ಹೋಗಬೇಕು. Now let us read Ephesians 1:3, what God has given us. ಎಫೆಸ 1:3 ನಾವು ಓದಿ ದೇವರು ನಮಗೆ ಕೊಟ್ಟಿರುವಂತಹ ವಿಷಯ ಏನೆಂಬುದಾಗಿ ನಾವು ಅಧ್ಯಯನ ಮಾಡೋಣ. ಎಫೆಸ 1:3, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. Here we read that we are also given all the spiritual blessings, not in this earth, but in the heavenly places. ನಮಗೆ ಈ ಭೂಲೋಕದಲ್ಲಿ ಅಲ್ಲ, ಆದ್ರೆ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಈಗಾಗಲೇ ಎಂಬುದಾಗಿ ಅಲ್ಲಿ ಓದುತ್ತೇವೆ. Abraham's descendants, the children of Israel, they were given earthly blessing. ಅಬ್ರಹಾಮನ ಸಂತತಿಯಾದಂತ ಇಸ್ರೇಲ್ ಜನರಿಗೆ ಭೌತಿಕವಾದಂತ ಆಶೀರ್ವಾದವು ಅವರಿಗೆ ದೊರೆತಿತ್ತು. That included the land, the sheep and the children, the agriculture, success in battle, all those things. ಅವರಿಗೆ ಆ ಒಂದು ವಾಗ್ದಾನ ದೇಶ, ಅಲ್ಲಿರುವಂತಹ ಕುರಿ ದನಗಳು ಮತ್ತು ಸಂತಾನ ಉತ್ಪತ್ತಿ ಮತ್ತು ಅವರ ವ್ಯವಸಾಯ ಮತ್ತು ಆ ಒಂದು ಯುದ್ಧದಲ್ಲಿ ಅವರಿಗೆ ವಿಜಯ ಎಲ್ಲವನ್ನ ದೇವರು ಅವರಿಗೆ ಭೌತಿಕವಾದಂತಹ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. Because they were God's earthly chosen people. ಯಾಕೆಂದ್ರೆ ಅವರು ಈ ಒಂದು ಲೋಕದಲ್ಲಿ ಅಥವಾ ಭೂಲೋಕದಲ್ಲಿ ಆರಿಸಿಕೊಂಡಂತ ಸ್ವಂತ ಜನರಾಗಿದ್ದರು. But Ephesians says that our blessings are heavenly and we are already given that. ಆದ್ರೆ ನಮಗಿರುವಂತ ಒಂದು ಆಶೀರ್ವಾದವು ವಿಶ್ವಾಸಿಗಳಾದಂತ ನಮಗೆ ಅದು ಪರಲೋಕದಲ್ಲಿರುವಂತದ್ದಾಗಿದೆ. And we are blessed with all spiritual blessings. ನಮಗೆ ಸಕಲ ಆತ್ಮೀಯ ವರಗಳನ್ನ ಪರಲೋಕದಲ್ಲಿ ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ. When you and I repented and believed in the Lord Jesus Christ, finished work on the cross, we are already children of God and we are blessed with all spiritual blessings. But the same like Joshua's book, they had to go and take possession of that. We also have to take possession of these spiritual blessings in our life. ಯಾವ ರೀತಿಯಾಗಿ ನಾವು ಪಾಪಿಗಳಾಗಿದ್ದು ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಶಿಲುಬೆಯ ಮರಣ ಪುನರುತ್ಥಾನದ ಮೇಲೆ ನಂಬಿಕೆ ಇಟ್ಟ ನಮಗೆ ದೇವರು ಆತನ ಸಕಲ ಆಶೀರ್ವಾದವನ್ನ ನಮಗೆ ಕೊಟ್ಟಿದ್ದಾನೆ. ಆದ್ರೆ ಯೆಹೋಶುವನಲ್ಲಿ ಕೇಳಿದ ಹಾಗೆ ನಾವು ನಂಬಿಕೆಯ ಮುಖಾಂತರ ಈ ಒಂದು ಆತ್ಮಿಕ ವರಗಳನ್ನ ನಾವು ಹೊಂದಬೇಕು ಎಂಬುದಾಗಿ ಸಹ ಅದು ತಿಳಿಸುತ್ತದೆ. Now, having said this introduction, I wanted to remind that the book of Joshua is a book of choices. ಈ ಒಂದು ಇದೆಲ್ಲವನ್ನ ತಿಳಿಸಿದ ನಂತರ ಯೆಹೋಶುವನ ಪುಸ್ತಕವು ಆಯ್ಕೆಗಳು ಮಾಡುವಂತ ಪುಸ್ತಕವಾಗಿದೆ. They had a choice 38 years back to enter the promised land. They came to the border, same like this time, about 38 years back. ಅವರು 38 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಆ ಒಂದು ಎಲ್ಲೆವರೆಗೆ ಬಂದು ಅವರು 38 ವರ್ಷ ಅಲದಾಡಬೇಕಾಗಿತ್ತು, ಅದೇ ರೀತಿಯಾಗಿ ಈಗ ಅವರು ಎಲ್ಲೆಯ ಬಳಿಗೆ ಬಂದಿದ್ದಾರೆ. They chose to enter the promised land. ಆದರೆ ಈಗ ಅವರು ಒಳಗೆ ಹೋಗುವುದಕ್ಕೋಸ್ಕರ ಆಯ್ಕೆಯನ್ನ ಮಾಡಿದ್ದಾರೆ. Their fathers rebelled against God and they did not believe God's promise, so they did not enter. ಅವರು ಒಂದು ದೇವರನ್ನ ಅಥವಾ ಅವರ ಪಿತೃಗಳ ದೇವರನ್ನ ಅವರು ಅವರಿಗೆ ವಿರುದ್ಧವಾಗಿ ಹೋಗಿ ಆ ಕಾರಣದಿಂದ ಅವರು ವಾಗ್ದಾನ ದೇಶಕ್ಕೆ ಕಾಲಿಡೋದಕ್ಕೆ ಸಾಧ್ಯವಾಗಲಿಲ್ಲ. So here we see that the children of Israel, now the new generation under the leadership of Joshua, they chose to enter the promised land. ಆದರೆ ಈಗ ಯೆಹೋಶುವನ ನಾಯಕತ್ವದಲ್ಲಿ ಈಗ ಅವರು ವಾಗ್ದಾನ ದೇಶವನ್ನು ಒಳಗೆ ಅವರು ಹೋಗುವುದಕ್ಕೆ ಆಯ್ಕೆಯನ್ನ ತೆಗೆದುಕೊಂಡಿದ್ದಾರೆ. I just want to point out the different choices in this book. ಈ ಒಂದು ಪುಸ್ತಕದಲ್ಲಿ ನಮಗೆ ಅಥವಾ ಅಲ್ಲಿ ತೆಗೆದುಕೊಂಡಿರುವಂತಹ ಆಯ್ಕೆಗಳ ವಿಷಯ ಕುರಿತಾಗಿ ಮಾತನಾಡೋದಕ್ಕೆ ಬಯಸ್ತೇನೆ. When you come to chapter 2, there was a woman by name Rahab. 2ನೇ ಅಧ್ಯಾಯದಲ್ಲಿ ರಾಹಾಬ್ ಎಂಬಾಕೆಯನ್ನ ನಾವು ಅಲ್ಲಿ ಓದುತ್ತೇವೆ. We know her background. She was a harlot. ಅಲ್ಲಿ ನಾವು ಆಕೆಯನ್ನ ನಾವು ನೋಡುತ್ತೇವೆ, ಒಬ್ಬ ರಾಹಾಬಳು ಸುಳ್ಳಿಯಾಗಿದ್ದಳು ಎಂಬುದಾಗಿ. But she made a choice to believe in the God of Israel by hearing about him about 40 years back, what God has done to the children of Israel. ಈಕೆ ಜೀವಸ್ವರೂಪನಾದ ಯೆಹೋವನ ಮೇಲೆ ನಂಬಿಕೆ ಇಡುವಂತ ಆಯ್ಕೆಯನ್ನ ಅವಳು ಮಾಡಿದಳು. ಹೇಗೆ ಎಂಬುದಾಗಿ ನೋಡುವುದಾದ್ರೆ 40 ವರ್ಷಗಳ ಹಿಂದೆ ಆದಂತ ಘಟನೆಯ ವಿಷಯವಾಗಿ ಕೇಳಿ ನಂಬಿಕೆಯ ಮುಖಾಂತರ ಆಕೆ ರಕ್ಷಣೆಯನ್ನ ಹೊಂದುತ್ತಾಳೆ. She has not seen all the miracles God has done for Israel.
ಇಸ್ರೇಲರಿಗೋಸ್ಕರ ದೇವರು ಮಾಡಿದಂತ ಎಲ್ಲಾ ಒಂದು ಅದ್ಭುತ ಕಾರ್ಯಗಳನ್ನ ಆಕೆ ನೋಡಲಿಲ್ಲ. But she heard about it. ಆದ್ರೆ ಅದರ ಕುರಿತಾಗಿ ಆಕೆ ಚೆನ್ನಾಗಿ ಕೇಳಿದ್ದಾಳೆ. In the book of Romans, we read that faith comes by hearing the word of God. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ, ನಂಬಿಕೆಯು ಕೇಳುವುದರಿಂದ, ದೇವರ ವಾಕ್ಯವನ್ನ ಕೇಳುವುದರಿಂದ ಬರುತ್ತದೆ ಎಂಬುದಾಗಿ. Rahab heard about what God has done for Israel. ಇಸ್ರೇಲರಿಗೋಸ್ಕರ ದೇವರು ಏನನ್ನ ಮಾಡಿದ್ದಾನೆಂಬುದಾಗಿ ಅವಳು ಚೆನ್ನಾಗಿ ಕೇಳಿದ್ದಳು. She, in a very difficult time where the king of Jericho could turn against her, but she chose to side with God and his people. ಈ ಒಂದು ಯೆರಿಕೋ ಪಟ್ಟಣದ ಅರಸನು ಇವರ ವಿರುದ್ಧವಾಗಿ ಹೋಗುವುದಕ್ಕೆ ಇದಾಗಲೂ ಸಹ ಆಕೆ ಆಯ್ಕೆ ಮಾಡಿ ಇವರನ್ನ ರಕ್ಷಿಸುವುದಕ್ಕೆ ಮುಂದಾಗಿದ್ದಳು. Her choices had long lasting results. ಆಕೆ ಒಂದು ಆಯ್ಕೆಯು ಅದು ಬಹಳ ಒಂದು ದೊಡ್ಡದಾದಂತ ಒಂದು ಪರಿಣಾಮವನ್ನ ಅದು ಬೀರಿತ್ತು. Earlier she was a harlot. ಮೊದಲನೇದಾಗಿ ಆಕೆಯ ಸ್ಥಿತಿ ಹೇಗಿತ್ತು ಎಂಬುದಾಗಿ ನೋಡೋದು, ಆಕೆ ಒಬ್ಬ ವ್ಯಭಿಚಾರಿಣಿ ಆಗಿದ್ದಳು. But now she has become a heroine. ಆದರೆ ಈಗ ಆಕೆ ಒಂದು ವೀರಳಾಗಿದ್ದಾಳೆ. And down through the century, when God wrote the writers of the New Testament to write the book of Hebrews, she has taken her place in the heroes of faith list. ಅನೇಕ ನೂರಾರು ವರ್ಷಗಳಾದ ನಂತರ ದೇವರ ವಾಕ್ಯವನ್ನ ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ಆತನು ಬರೆಯುವಾಗ ದೇವರು ಆತನು ಆಕೆ ಹೆಸರನ್ನ ನಂಬಿಕೆಯ ವೀರರ ಪಟ್ಟಿಯಲ್ಲಿ ಆತನು ಇಟ್ಟಿದ್ದಾನೆ. And Matthew 1:5, we see that her choice made her to come into the lineage of the Messiah, the Lord Jesus Christ. ಆಕೆ ಒಂದು ಆಯ್ಕೆಯು ಮಸೀಯನು ಆಕೆಯ ಮುಖಾಂತರ ಒಂದು ಸಂತತಿಯಲ್ಲಿ ಬರುವ ಹಾಗೆ ದೇವರು ಆತನು ಆಶೀರ್ವದಿಸಿದನು. She was a woman that nobody knew about. She was in obscurity, but now she became not in notoriety. She became well known to God's people. ಈಕೆ ಯಾರು ಏನು ಎಂಬುದಾಗಿ ತಿಳಿಯದೇ ಇರುವಂತ ಒಂದು ಸ್ಥಿತಿಯಲ್ಲಿ ಇದ್ದಳು. ಆದ್ರೆ ಈಗ ಆಕೆ ಯಾರು ಎಂಬುದಾಗಿ ನಮಗೆ ಚೆನ್ನಾಗಿ ತಿಳಿಯುವಂತೆ ದೇವರು ಆತನು ಮಾಡಿದ್ದಾನೆ. A prostitute that she was, now she became a proclaimer of the one and only true God. ವ್ಯಭಿಚಾರಿಣಿ ಆಗಿದ್ದಂತವಳು ಈಗ ಏಕ ಸತ್ಯ ನಿತ್ಯ ದೇವರಾಗಿರುವಂತ ಯೆಹೋವನ ಹೆಸರನ್ನ ಎತ್ತಿ ಹಿಡಿಯುವಂತ ಆಗಿದ್ದಾಳೆ ಎಂಬುದಾಗಿ ನಾವು ನೋಡ್ತೇವೆ. She was a weak vessel, but she was made strong because of the choice she made. ಆಕೆ ಬಲಹೀನ ಪಾತ್ರೆಯಾಗಿ ಈಗ ಬಲಯುತವಾದಂತ ಪಾತ್ರೆಯನ್ನಾಗಿ ದೇವರು ಮಾಡಿದನು, ಯಾಕೆಂದ್ರೆ ಆಕೆ ತೆಗೆದುಕೊಂಡಂತ ಆಯ್ಕೆಯ ಕಾರಣವಾಗಿದೆ. So the choice of Rahab is an encouraging thing to any of us, no matter where we've been, what kind of life we have lived before. We have blessed hope as we look at the life of Rahab. ರಾಹಾಬಳ ಜೀವಿತವನ್ನ ನಾವು ನೋಡುವುದಾದ್ರೆ ನಮಗೆ ಒಂದು ನಿರೀಕ್ಷೆ, ಅದು ಪ್ರೋತ್ಸಾಹವನ್ನ ಕೊಡುವಂತದ್ದಾಗಿದೆ. ನಾವು ಯಾವ ರೀತಿಯಾಗಿ ನಾವು ಜೀವಿಸಿದ್ದರೂ ಸಹ ಹಿಂದೆ ಈಗ ನಮಗೆ ಆತನಿಗೋಸ್ಕರ ಜೀವಿಸುವುದಕ್ಕೋಸ್ಕರ ಇರುವಂತ ಒಂದು ಉದಾಹರಣೆಯಾಗಿ ರಾಹಾಬಳಿದ್ದಾಳೆ. Now when you come to chapter 3, we see Israel chose to cross the river Jordan. 3ನೇ ಅಧ್ಯಾಯಕ್ಕೆ ನಾವು ಬರುವುದಾದ್ರೆ ಅಲ್ಲಿ ಈ ಒಂದು ಯೋರ್ದಾನ್ ಹೊಳೆಯನ್ನ ದಾಟುವುದಕ್ಕೋಸ್ಕರ ಇಸ್ರೇಲರು ಅವರು ಮುಂದಾಗಿದ್ದಾರೆ. I'll quickly mention in chapter 5, they chose to obey the commandment of circumcision. 5ನೇ ಅಧ್ಯಾಯದಲ್ಲಿ ಅವರು ಸುನ್ನತಿಯ ಒಂದು ಆಜ್ಞೆಗೆ ವಿಧೇಯರಾಗುವುದಕ್ಕೆ ಒಪ್ಪಿಕೊಳ್ಳುತ್ತಾರೆ, ಆಯ್ಕೆಯನ್ನ ಮಾಡಿಕೊಳ್ಳುತ್ತಾರೆ. In the 40 years of their travel, they didn't circumcise their children. ಈ ಒಂದು 40 ವರ್ಷಗಳ ಒಂದು ಅಲದಾಟದಲ್ಲಿ ಅವರ ಮಕ್ಕಳನ್ನ ಅವರು ಸುನ್ನತಿ ಮಾಡಿಸಲಿಲ್ಲ. But now they chose to obey. ಆದ್ರೆ ಈಗ ಅವರು ಒಂದು ಸುನ್ನತಿ ಮಾಡುವುದಕ್ಕೋಸ್ಕರ ಅವರು ಒಪ್ಪಿಕೊಂಡರು. Now in the same chapter 5, when the captain of the host of God, Lord, appeared to Joshua, we see they obeying that captain. ನಾವು ಆ ಒಂದು 5ನೇ ಅಧ್ಯಾಯದಲ್ಲಿ ಆ ಒಂದು ಸೇನಾಧಿಪತಿ ಆದಂತ ಯೆಹೋವನ ದೂತನು ಆತನು ಬಂದು ಅವರನ್ನ ನಡೆಸುವಂತ ಒಂದು ಸಂಗತಿಯನ್ನ ನೋಡುವಾಗ ಅವರು ಅದನ್ನು ಒಪ್ಪಿಕೊಳ್ಳುತ್ತಾರೆ. And so they realized, even though Joshua is the leader, there is God as their commander in chief. So they submitted. Verse 14 onwards, we see that. 5ನೇ 14ನೇ ವರ್ಷದಲ್ಲಿ ಯೆಹೋಶುವನು ಅವರ ನಾಯಕನಾಗಿದ್ದರೂ ಸಹ ಅದರ ಹಿಂದೆ ಯೆಹೋವನ ಸೇನಾಪತಿಯು ಇದ್ದಾನೆ, ಆದರೆ ಯೆಹೋವನಿದ್ದಾನೆ ಎಂಬುದಾಗಿ ಅವರಿಗೆ ಅರ್ಥವಾಯಿತು.
And unfortunately, in chapter 7, we see the choice of one man, Achan, the dismal choice that he made, and the consequence of that also in this book. ಆದ್ರೆ ದುಃಖಕರವಾಗಿ ಆ 7ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಆಕಾನನು ಆತನು ತೆಗೆದುಕೊಳ್ಳುವಂತ ಆಯ್ಕೆ ಮತ್ತು ಅದರ ದುಷ್ಪರಿಣಾಮವನ್ನ ಸಹ ನಾವು ಓದುತ್ತೇವೆ. When you come to chapter 8, we see Joshua chose to turn defeat into victory in the city of Ai. ಮತ್ತು ಆಯಿ ಎಂಬ ಪಟ್ಟಣದಲ್ಲಿ ಆ ಒಂದು ಸೋಲುವಿಕೆಯನ್ನ ಜಯವನ್ನಾಗಿ ಮಾರ್ಪಾಡು ಮಾಡುವುದಕ್ಕೋಸ್ಕರ ಆತನು ಮುಂದಾಗುವಂತ ಆಯ್ಕೆಯನ್ನ ಮಾಡಿಕೊಳ್ಳುತ್ತಾನೆ ಯೆಹೋಶುವನು. In chapter 9, we see a group of people called the Gibeonites. 9ನೇ ಅಧ್ಯಾಯದಲ್ಲಿ ಗಿಬಿಯೋನ್ಯರು ಎಂಬ ಒಬ್ಬ ಗುಂಪಿನ ಒಂದು ಜನರು ನೋಡುತ್ತೇವೆ. They were the people who were supposed to be destroyed by Israel. ಇಸ್ರೇಲರು ಅವರನ್ನ ಸಂಹಾರ ಮಾಡಬೇಕಾಗಿದ್ದಂತ ಗುಂಪು ಅಥವಾ ಜನರು ಅವರಾಗಿದ್ದರು. But when they heard about the destruction that is waiting for them, they chose to deceive and come and seek protection. ಈ ಒಂದು ಗಿಬಿಯೋನ್ಯರು ಯಾವ ರೀತಿಯಾಗಿ ದೇವರು ಅವರನ್ನ ನಾಶ ಮಾಡೋದಕ್ಕಿದ್ದಾನೆ ಎಂಬುದಾಗಿ ಅವರು ತಿಳಿದಾಗ ಅವರು ಮೋಸವನ್ನ ಮಾಡುವವರಾಗಿ ಅವರೊಟ್ಟಿಗೆ ಸಂರಕ್ಷಣೆಗೋಸ್ಕರ ಅವರು ಬರುವುದನ್ನ ನಾವು ನೋಡುತ್ತೇವೆ. That is an amazing story because they were supposed to be destroyed because they were within the land of Canaan. ಅವರು ಸಂಪೂರ್ಣವಾಗಿ ಸಂಹಾರವಾಗಬೇಕಾಗಿತ್ತು. ಆದರೆ ಅವರು ಕಾನಾನ್ ದೇಶದಲ್ಲಿ ಇದ್ದರು, ಅವರು ಸಂಪೂರ್ಣವಾಗಿ ಸಂಹಾರವಾಗಬೇಕಾಗಿತ್ತು. ಆದ್ರೆ ಅವರು ಯಾವ ರೀತಿಯಾಗಿ ತಪ್ಪಿಸಿಕೊಂಡರು ಎಂಬುದಾಗಿ ಕೂಡ ನಾವು ಅಲ್ಲಿ ನೋಡುತ್ತೇವೆ. And at the end, they became people, servants, drawing water and drawing wood for the sacrifices. So they came into contact with the God of Israel, and that fear of destruction brought them, even though the method they chose was deception, but their end result, they became associated with the tabernacle, with the living God. ಯಾವ ರೀತಿಯಾಗಿ ಅವರು ಸಂಪೂರ್ಣವಾಗಿ ನಾಶ ಹೊಂದಬೇಕಾಗಿದ್ದರೂ ಸಹ ಅವರು ತೆಗೆದುಕೊಂಡ ಒಂದು ಮಾರ್ಗ ಅದು ದುಷ್ಟ ಮಾರ್ಗವಾಗಿದ್ದರೂ ಸಹ ಅವರು ಮೋಸ ಮಾಡುವುದಕ್ಕೆ ಮುಂದಾದರು. ಆದರೂ ಸಹ ಅಂತಿಮವಾಗಿ ಅವರು ದೇವ ಜನರೊಟ್ಟಿಗೆ ಅವರ ಒಂದು ಸಂಪರ್ಕ ಆಗುವುದನ್ನ ನಾವು ನೋಡುತ್ತೇವೆ. ಮತ್ತು ಈ ಯಜ್ಞವೇದಿಗೋಸ್ಕರ ಕಟ್ಟಿಗೆ ಹೊಡೆಯುವ ಮತ್ತು ನೀರು ತರುವಂತ ಒಂದು ಸೇವೆಯನ್ನ ಅವರು ಮಾಡುವಂತರಾಗಿದ್ದರು. So they came into contact with the God of Israel. ಅವರು ಇಸ್ರೇಲರ ದೇವರ ಒಟ್ಟಿಗೆ ಅವರು ಹತ್ತಿರ ಬರುವುದಕ್ಕೆ ಅವರಿಗೆ ಅವಕಾಶವಾಯಿತು. The fear of destruction brought them to safety. They wanted to be safe, so they came to Joshua, and even though they deceived and the mosam madi helidaru, they were spared and they came into contact with the people of Israel and the God of Israel. ಅವರು ಯಾವ ರೀತಿಯಾಗಿ ಅವರು ಮೋಸ ಮಾಡಿದರು, ನಾಶವಾಗಬೇಕಾದಂತಹ ಜನರು ಆ ಒಂದು ನ್ಯಾಯ ವಿಚಾರಣೆಗೆ ಆಗುವಂತ ಒಂದು ಭಯ ಅವರಿಗೆ ಹಿಡಿದ ಕಾರಣದಿಂದ ಅವರು ಮೋಸದಿಂದಲೂ ಸಹ ಬಂದಾಗಿಯೂ ಅವರು ಆ ಒಂದು ದೊಡ್ಡ ಒಂದು ಸಂಹಾರದಿಂದ ತಪ್ಪಿಸಿಕೊಂಡು ದೇವರ ಜನರ ಒಂದು ಮತ್ತು ದೇವರ ಸಂಪರ್ಕಕ್ಕೆ ಅವರು ಬಂದರು. Finally, in the book of Joshua, we see the very famous statement of Joshua in chapter 24:15, the choice that Joshua and his family has made. ಮತ್ತು ಇನ್ನೊಂದು ಆಯ್ಕೆಯನ್ನ ನಮಗೆ ತಿಳಿದಿರುವಂತ ಆಯ್ಕೆ 15ನೇ 24ನೇ ವರ್ಷದಲ್ಲಿ ಯೆಹೋಶುವನು ಮತ್ತು ಕುಟುಂಬದವರು ಮಾಡುವಂತದನ್ನ ನಾವು ನೋಡುತ್ತೇವೆ. 24:15. 24:15. Please read that verse. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾರಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯುಫ್ರೆಟಿಸ್ ನದಿ ಆಚೆಯಲ್ಲಿ ಸೇವಿಸಿದ ದೇವತೆಗಳೋ, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳಿಗೋ ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. It's a very well known verse for most believers. ಅನೇಕ ವಿಶ್ವಾಸಿಗಳಿಗೆ ಬಹಳ ಚಿರಪರಿಚಿತವಾದಂತ ವಚನವಾಗಿದೆ ಇದು. You can see this verse in many homes, written and framed. ಅನೇಕ ಮನೆಗಳಲ್ಲಿ ಈ ಒಂದು ವಚನವನ್ನ ಅವರು ಫ್ರೇಮ್ ಹಾಕಿ ಇಡುವಂತರಾಗಿರುತ್ತಾರೆ. And it's a beautiful choice to say, as for me and my household, we will serve the Lord. ಇದು ಬಹಳ ಒಂದು ಉತ್ತಮವಾದಂತ ಆಯ್ಕೆಯಾಗಿದೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅನ್ನುವುದು. Dear brothers and sisters, and any unbeliever may be listening to us today, life is full of choices.
ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಮತ್ತು ಅವಿಶ್ವಾಸಿಗಳು ನಮ್ಮನ್ನ ಕೇಳುವಂತವ್ರು ಆಗಿದ್ದರೆ ನಮ್ಮ ಜೀವಿತದಲ್ಲಿ ಆಯ್ಕೆಗಳು ಅನೇಕ ಇರುತ್ತದೆ. ನಾವು ಆಯ್ಕೆಗಳನ್ನ ಮಾಡಬೇಕಾಗಿ ಬರುತ್ತದೆ. Today is the day that God is giving you the opportunity to make choices in life. ನಿಮ್ಮ ಜೀವಿತದಲ್ಲಿಯೂ ಸಹ ಆಯ್ಕೆಗಳನ್ನ ಮಾಡೋದಕ್ಕೆ ದೇವರು ನಮಗೆ ಅವಕಾಶವನ್ನ ಅಥವಾ ದಿನವನ್ನ ನಮಗೆ ಗೊತ್ತು ಮಾಡಿದ್ದಾನೆ. Just like God has given the promised land to the children of Israel, we are given the promise of eternity with God in his home in the heaven. ಯಾವ ರೀತಿಯಾಗಿ ಇಸ್ರೇಲ್ ಜನರಿಗೆ ಒಂದು ವಾಗ್ದಾನ ದೇಶವನ್ನ ಕೊಟ್ಟಿದ್ದಾನೋ ಅದೇ ರೀತಿಯಾಗಿ ದೇವ ಜನರಾದಂತ ನಮಗೆ ಒಂದು ಪರಲೋಕದಲ್ಲಿ ಆತನು ಒಂದು ಸ್ಥಳವನ್ನ ನಮಗೋಸ್ಕರ ಆತನು ಗೊತ್ತು ಮಾಡಿಟ್ಟಿದ್ದಾನೆ. God of the Bible is calling sinners from the beginning of the Bible to the end to come to him and he will give us rest. ಸತ್ಯವೇದದ ಮೊದಲಿನಿಂದಲೂ ಕೊನೆಯವರೆಗೆ ದೇವರು ಯಾವ ರೀತಿಯಾಗಿ ಪಾಪಿಗಳನ್ನ ಆತನು ತನ್ನ ಬಳಿಗೆ ಬಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಕರೆಯುತ್ತಲೇ ಇದ್ದಾನೆ. We are studying the book of Hebrews in the morning chapel in Accept ಚಾಪಲ್ ನಲ್ಲಿ ಇಬ್ರಿಯ ಬರೆದ ಪತ್ರಿಕೆಯನ್ನ ನಾವು ಓದುತ್ತಾ ಅಧ್ಯಯನ ಮಾಡ್ತಾ ಇದ್ದೇವೆ. So when we come to chapter 4, we see many rest God has promised. 4ನೇ ಅಧ್ಯಾಯಕ್ಕೆ ಬರುವುದಾದ್ರೆ ಅನೇಕ ವಿಶ್ರಾಂತಿ ಪಡೆದುಕೊಳ್ಳುವಂತದ್ದನ್ನ ದೇವರು ಆತನು ತಿಳಿಸುತ್ತಾನೆ. We read first of all about God after creating everything in 6 days. On the 7th day he rested. 4ನೇ ಅಧ್ಯಾಯದಲ್ಲಿ 6ನೇ ಮೊದಲನೇದಾಗಿ ದೇವರು ಆತನು 6 ದಿನಗಳಲ್ಲಿ ಎಲ್ಲ ಸೃಷ್ಟಿ ಕಾರ್ಯಗಳನ್ನ ಮುಗಿಸಿ 7ನೇ ದಿವಸದಲ್ಲಿ ವಿಶ್ರಾಂತಿ ಪಡೆಯುವುದನ್ನು ನೋಡುತ್ತೇವೆ. That rest is not because God was so tired. It is not that. ಆತನು ವಿಶ್ರಾಂತಿ ಪಡೆದುಕೊಳ್ಳುವಂತದ್ದು ಆತನಿಗೆ ಆಯಾಸವಾಗಿರುವ ಕಾರಣದಿಂದ ಅಲ್ಲ. It was a rest of satisfaction. ಅದು ತಾನು ಎಲ್ಲವನ್ನ ಮುಗಿಸಿದಂತದ್ರಲ್ಲಿ ಉಲ್ಲಾಸಿಸುವಂತ ಒಂದು ವಿಶ್ರಾಂತಿಯ ದಿವಸವಾಗಿದೆ. ಸಂತೃಪ್ತಿಯ ವಿಶ್ರಾಂತಿ, ಸಂತೃಪ್ತಿಯಲ್ಲಿ ಆತನು ವಿಶ್ರಾಂತಿ ಪಡೆಯುವಂತನಾಗಿದ್ದಾನೆ. And then for the children of Israel, the promised land was supposed to be a place of rest. ಇಸ್ರೇಲ್ ಜನರಿಗೆ ಆ ಒಂದು ವಾಗ್ದಾನ ದೇಶವು ಅದು ವಿಶ್ರಾಂತಿಯ ದೇಶವಾಗಿರಬೇಕಾಗಿತ್ತು. They were slaves in Egypt without any rest and hard labor under a cruel master called Pharaoh. ಆ ಒಂದು ದುಷ್ಟ ಅರಸನಾದಂತ ಫರೋಹನ ಅಡಿಯಲ್ಲಿ ಇಸ್ರೇಲ್ ಜನರು ಅವರು ಗುಲಾಮತನದಲ್ಲಿ ಇದ್ದಂತವರು. And God was promising them rest in the promised land flowing with milk and honey. ಹಾಲು ಜೇನು ಹರಿಯುವಂತ ಒಂದು ದೇಶವನ್ನ ದೇವರು ಆತನು ವಾಗ್ದಾನ ಮಾಡಿ ಅಲ್ಲಿ ಅವರು ವಿಶ್ರಾಂತಿಯನ್ನ ಪಡೆಯಬೇಕಾಗಿತ್ತು. But in the desert, as they were traveling, many did not enter into that rest. ಆದರೆ ಅನೇಕರು ಆ ಒಂದು ಮರುಭೂಮಿಯ ಪ್ರಯಾಣದಲ್ಲಿ ಅವರು ಮಾಡುವಂತವರು ಆ ಒಂದು ವಿಶ್ರಾಂತಿಯಲ್ಲಿ ಸೇರಲೇ ಇಲ್ಲ. Today the Lord Jesus Christ is calling us, as we read in Matthew 11:28, "Come unto me, those who labor and heavy laden, I will give you rest." ಇಂದು ಕರ್ತನಾದ ಯೇಸು ಕ್ರಿಸ್ತನು ಆತನು ಮತ್ತಾಯ 11:28 ಹೇಳುವ ಪ್ರಕಾರ ನನ್ನ ಬಳಿಗೆ ಭಾರ ಹೊರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಕರೆಯುತ್ತಿದ್ದಾನೆ. That is the rest in the salvation that the Lord Jesus Christ offers us. ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ರಕ್ಷಣೆಯ ಒಂದು ವಿಶ್ರಾಂತಿಯನ್ನ ನಮಗೆ ಆತನು ಒದಗಿಸುವಂತ ಒಂದು ಕರೆಯುವಿಕೆ ಆಗಿದೆ. And then Bible also says there is an eternal rest God has prepared for us in his home. And we read in John 14 that the Lord said, "Do not let your heart be troubled. Believe in God, believe in me. In my Father's house are many mansions. If it were not so, I would have told you, I go to prepare a place for you." And he will come back and take. This is the eternal rest that is the Lord is promising to those who put their trust or choice for him. ಆದರೆ ಆತನ ಮೇಲೆ ನಂಬಿಕೆ ಇಡುವಂತವರಿಗೆ ದೇವರು ತಾನೇ ಯೇಸು ಕ್ರಿಸ್ತನಲ್ಲಿ ಆತನು ನಮಗೆ ಒಂದು ನಿತ್ಯ ವಿಶ್ರಾಂತಿಯನ್ನ ಆತನು ಒದಗಿಸುವವನಾಗಿದ್ದಾನೆ. ಆತನು ಹೇಳುವ ಪ್ರಕಾರ ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನ ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. Dear ones, in a world where there is no rest, there is all kind of calamity and diseases and war and problem. All of us face that and it is becoming terrible. But our God is promised to those who believe in him
an eternal rest with him in the heavenlies. ನನ್ನ ಪ್ರಿಯ ನಮ್ಮನ್ನ ಕೇಳುತ್ತಿರುವಂತವರೇ, ದೇವರು ಆತನು ನಮಗೆ ಈ ಒಂದು ಕಷ್ಟಕರವಾದಂತ ಒಂದು ರೋಗ ತುಂಬಿರುವಂತ ಯುದ್ಧಗಳು ನಡೆಯುವಂತ ಒಂದು ಸ್ಥಿತಿಗತಿಗಳಲ್ಲಿ ದೇವರು ಮಾತ್ರ ನಮಗೆ ಆ ಒಂದು ನಿತ್ಯ ಶಾಂತಿಯನ್ನ ಯೇಸು ಕ್ರಿಸ್ತನಲ್ಲಿ ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ, ಆತನು ಕರೆಯುವಂತನಾಗಿದ್ದಾನೆ. If you reject this offer, you will be none other than a fool to reject this greatest offer that is ever made on this side of eternity. ಈ ಒಂದು ನಿತ್ಯತ್ವದ ಒಂದು ಕಡೆಯಲ್ಲಿ ನಾವು ನೋಡುವುದಾದ್ರೆ ಈ ಒಂದು ದೇವರ ಒಂದು ವಾಗ್ದಾನವನ್ನ, ದೊಡ್ಡ ನಿರೀಕ್ಷೆಯನ್ನ ನಾವು ತಿರಸ್ಕರಿಸುವುದಾದ್ರೆ ನಾವು ಶ್ರೇಷ್ಠ ಮೂರ್ಖರೇ ಆಗಿರುತ್ತೇವೆ. In the book of Hebrews it says, how will you escape if you neglect so great a salvation? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವ ಪ್ರಕಾರ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನ ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ. So if there's anyone listening that has never made that decision yet, tonight the Lord is speaking to you. Make that choice like Joshua made, to know the Lord and to follow him. ಈ ಒಂದು ಸಮಯದಲ್ಲಿ ನಮ್ಮನ್ನ ಕೇಳುತ್ತಿರುವ ಯಾರಾದರೂ ಇನ್ನು ಆ ಒಂದು ಆಯ್ಕೆಯನ್ನ ನೀವು ಮಾಡದೇ ಇದ್ದರೆ ಈ ಒಂದು ಸಮಯದಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂತನಾಗಿದ್ದಾನೆ. ಯಾವ ರೀತಿಯಾಗಿ ಯೆಹೋಶುವನು ಆತನು ದೇವರನ್ನ ಅರಿತು ದೇವರನ್ನ ಸೇವಿಸುವಂತ ಆಯ್ಕೆಯನ್ನ ಮಾಡಿದನೋ ಆ ರೀತಿಯಾದಂತ ಆಯ್ಕೆ ನಮಗೆ ಕೂಡ ದೇವರು ಕೊಡುವಂತನಾಗಿದ್ದಾನೆ. So the book of Joshua is a very beautiful book. ಯೆಹೋಶುವನ ಪುಸ್ತಕವು ಬಹಳ ಸುಂದರವಾದಂತ ಪುಸ್ತಕ. Now the rest of the time I have, it's a general study today. The rest of the time I have, I would like to talk about 4 group of people in this world. ಈ ಒಂದು ನಮಗಿರುವಂತಹ ಸಮಯದಲ್ಲಿ 4 ಗುಂಪಿನ ಜನರು ಈ ಲೋಕದಲ್ಲಿ ಇರುವಂತಹ ಜನರ ಕುರಿತಾಗಿ ನಾನು ತಿಳಿಸುವುದಕ್ಕೆ ಬಯಸುತ್ತೇನೆ. I wanted to take that from the book of Exodus and the balance books, Exodus, Leviticus, Numbers, Deuteronomy and Joshua. ಇದನ್ನ ನಾನು ವಿಮೋಚನ ಕಾಂಡ ಪುಸ್ತಕ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯಾಜಕ ಕಾಂಡ ಪುಸ್ತಕದಿಂದ ನಾನು ತೆಗೆದುಕೊಳ್ಳಲು ಬಯಸ್ತೇನೆ. When the children of Israel, the first group of people, they are still in Egypt. ಇಸ್ರೇಲ್ ಜನರ ಒಂದು ಅಥವಾ ಮೊದಲನೇ ಗುಂಪಿನ ಇಸ್ರೇಲ್ ಜನರು ಅವರು ಇನ್ನೂ ಆ ಒಂದು ಐಗುಪ್ತ ದೇಶದಲ್ಲಿ ಇದ್ದಾರೆ. No, I'm talking about when the children of Israel came out from Egypt, there is still people who knew the truth left in Egypt. After Israel left Egypt, there are people who are left in Egypt. ಇಸ್ರೇಲ್ ಜನರಲ್ಲಿ ಕೆಲವರು ಐಗುಪ್ತ ದೇಶವನ್ನ I think we are getting it wrong. Israelites came out, but there are still people in Egypt. ಇಸ್ರೇಲರು ಅವರು ಹೊರಗೆ ಬಂದರು, ಆದರೆ ಐಗುಪ್ತ ದೇಶದಲ್ಲಿ ಇನ್ನೂ ಜನರು ಅಲ್ಲೇ ಉಳಿದುಕೊಂಡಿದ್ದಾರೆ. Egypt, as we know from the word of God, is a picture of this world. ಐಗುಪ್ತ ದೇಶವು ಅದು ಈ ಲೋಕಕ್ಕೆ ಅದು ಚಿತ್ರಣವಾಗಿದೆ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. And the Pharaoh is a picture of the god of this world, Satan. ಮತ್ತು ಫರೋಹನು ಆ ಒಂದು ಸೈತಾನನಿಗೆ ಚಿತ್ರಣವಾಗಿ ನಾವು ಅಲ್ಲಿ ನೋಡುತ್ತೇವೆ, ಈ ಲೋಕದ ದೇವರಾಗಿ. So the first group of people we want to look at are the people who were left in Egypt. ಮೊದಲನೇ ಗುಂಪಿನ ಒಂದು ಜನರನ್ನ ನೋಡುತ್ತೇವೆ. ಅವರು ಯಾರಂದ್ರೆ ಐಗುಪ್ತ ದೇಶದಲ್ಲಿಯೇ ಉಳಿದು ಬಿಟ್ಟಂತ ಜನರು. They are the people who knew about the God of Israel. ಈ ಒಂದು ಜನರು ಯೆಹೋವನು ಅಥವಾ ಇಸ್ರೇಲ್ ದೇವರನ್ನ ಕುರಿತಾಗಿ ಅಥವಾ ಸತ್ಯಾಂಶದ ಕುರಿತಾಗಿ ಅರ್ಥ ಮಾಡಿಕೊಂಡಿದ್ದವರಾಗಿದ್ದರು. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳಿರಿ. In the book of Exodus, when the children of Israel came out from Egypt under the leadership of Moses, was there any person in Egypt who did not know about the God of Israel? ಈ ಒಂದು ಮೋಶೆಯ ಒಂದು ನಾಯಕತ್ವದಲ್ಲಿ ಇಸ್ರೇಲ್ ಮಕ್ಕಳು ಅವರು ಐಗುಪ್ತ ದೇಶದಿಂದ ಹೊರಡುವುದಕ್ಕೆ ಅವರು ಮುಂದಾಗಿರುವಾಗ ಐಗುಪ್ತ ದೇಶದಲ್ಲಿರುವಂತಹ ಜನರಿಗೆ ಯೆಹೋವನ ವಿಷಯವಾಗಿ ಯಾರಿಗಾದರೂ ಗೊತ್ತಿಲ್ಲ ದೇವರು ಇದ್ದಾರೋ? I believe that every person in Egypt knew about the God of Israel. ನಾನು ನಂಬುತ್ತೇನೆಂದರೆ ಐಗುಪ್ತ ದೇಶದಲ್ಲಿ ಉಳಿದಿರುವಂತಹ ಜನರೆಲ್ಲರೂ ಸಹ ಇಸ್ರೇಲ್ ದೇವರ ವಿಷಯವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ತಿಳಿದುಕೊಂಡಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. I don't think there was one person in Egypt who did not know about the difference between their gods and goddesses and the God of Israel, the true and living God.
ಜೀವ ಸ್ವರೂಪನಾದಂತ ಯೆಹೋವ ದೇವರ ಮತ್ತು ಅವರು ಅವಲಂಬಿಸಿಕೊಂಡಂತ ದೇವತೆಗಳ ವ್ಯತ್ಯಾಸವನ್ನ ಅರಿಯದೇ ಇರುವಂತವರು ಯಾರಾದರೂ ಇದ್ದಾರೋ ಎಂಬುದಾಗಿ ಕೇಳುವುದಾದ್ರೆ ಯಾರು ಇಲ್ಲ ಎಂಬುದಾಗಿ ನಾನು ಹೇಳುತ್ತೇನೆ. Now, in the beginning, when Moses went to Pharaoh and said, "Let my God, the Jehovah is telling, God is telling, let my people go." Of course, Pharaoh said, "Who is the Lord? I don't know." ಈ ಒಂದು ಮೊದಲನೇ ಬಾರಿ ಮೋಶೆ ಮತ್ತು ಆರೋನರು ಅವರು ಫರೋಹನ ಮುಂದೆ ಹೋದಾಗ ಫರೋಹನ ಆತನು ಕೇಳುತ್ತಾನೆ, ಯಾರು ಈ ಯೆಹೋವನು ಜನರನ್ನ ಬಿಡು ಎಂಬುದಾಗಿ ಕೇಳುವಂತ ದೇವರು ಯಾರು ಎಂಬುದಾಗಿ ಆತನು ಪ್ರಶ್ನಿಸುತ್ತಾನೆ. He said, "I don't know the Lord." ನನಗೆ ಈ ಯೆಹೋವನು ಯಾರು ಎಂಬುದಾಗಿ ನಾನು ತಿಳಿದಿಲ್ಲ ಎಂಬುದಾಗಿ ಹೇಳುತ್ತಾನೆ. Through the 10 plagues, the Lord has spoken to him about who is the true and living God. ಯಾರು ನಿಜವಾದಂತ ದೇವರು ಎಂಬುದಾಗಿ ಆತನು ಸ್ಪಷ್ಟವಾಗಿ ಆ ಒಂದು 10 ಬಾಧೆಗಳ ಮುಖಾಂತರ ಆತನು ತೋರ್ಪಡಿಸಿಕೊಂಡಿದ್ದಾನೆ. The magicians of Egypt in the beginning, they tried to duplicate what Moses did, but at the end they themselves acknowledge that this is the finger of God. God is fighting for Israelites. Even at the Red Sea they said that. ನಾವು ನೋಡುತ್ತೇವೆ ಮೋಶೆ ಮೊದಲನೇ ಒಂದು ಅದ್ಭುತ ಕಾರ್ಯವನ್ನ ಆತನು ಮಾಡುವಾಗ ಅಲ್ಲಿರುವಂತ ಒಂದು ಜೋಯಿಸರು ಸಹ ಅವರು ಮಾಡುವುದಕ್ಕೆ ಮಂತ್ರವಾದಿಗಳು ಸಹ ಮಾಡುವಂತದ್ದನ್ನ ನಾವು ನೋಡುತ್ತೇವೆ. ಆದ್ರೆ ಆ ಒಂದು ಬಾಧೆಗಳು ಹೆಚ್ಚಾಗುತ್ತಾ ಬಂದ ಹಾಗೆ ಅವರಿಗೆ ಅರ್ಥವಾಯಿತು, ಇದು ಯೆಹೋವನ ಹಸ್ತವೇ ಈ ಇಸ್ರೇಲ್ ಜನರಿಗೋಸ್ಕರ ಅದು ಯುದ್ಧ ಮಾಡುತ್ತಿದೆ ಎಂಬುದಾಗಿ ಅವರಿಗೆ ಅರ್ಥವಾಯಿತು. And Pharaoh many times said to Moses, after each plague, he said, "I have sinned. Please pray that this problem." So he was very much exposed about the knowledge of the true and living God. ಫರೋಹನು ಸಹ ಅನೇಕ ಬಾರಿ ನಾನು ತಪ್ಪನ್ನ ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ಯೆಹೋವನ ವಿರುದ್ಧವಾಗಿ ನನ್ನ ಕ್ಷಮಿಸು ಎಂಬುದಾಗಿ ಆತನು ಹೇಳುವುದನ್ನ ನಾವು ನೋಡುತ್ತೇವೆ. ಅಂದ್ರೆ ಅವರು ಯೆಹೋವನ ವಿಷಯವಾಗಿ ಯಾರು ಕೂಡ ಅರ್ಥ ಮಾಡಿಕೊಳ್ಳದೇ ಇರುವಂತವರು ಇದ್ದಾರೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. That is why I said I don't think there was one person in Egypt who did not know about the God of Israel during that time. ಆ ಒಂದು ಸಮಯದಲ್ಲಿ ಯೆಹೋವನ ಒಂದು ಹೆಸರನ್ನ ಅಥವಾ ಯೆಹೋವನ ವಿಷಯವಾಗಿ ಅರಿಯದೇ ಇರುವಂತ ಈಗ ಐಗುಪ್ತನಿದ್ದಾನೆ ಎಂಬುದಾಗಿ ಹೇಳುವುದಾದರೆ ಯಾರು ಸಹ ಇರುವುದಿಲ್ಲ. So the point I am making is knowing and rejecting the salvation is a major tragedy. There's nothing worse than knowing and then rejecting it. ಇದಕ್ಕಿಂತ ಮಿಗಿಲಾದಂತ ಒಂದು ದುಃಖದ ಸ್ಥಿತಿ ಯಾವುದು ಇರುವುದಿಲ್ಲ. ಏನೆಂದರೆ ದೇವರು ಯಾರು ಏನು ಎಂಬುದಾಗಿ ಅರ್ಥ ಮಾಡಿಕೊಂಡು ಅಥವಾ ಗೊತ್ತಿದ್ದು ಅದನ್ನ ತಿರಸ್ಕರಿಸುವಂತದರ ಮೂರ್ಖತನದಾಗಿರುವಂತದ್ದಾಗಿದೆ. When I look at the country of India, many of the political leaders of our country in the past, they acknowledge the greatness of Jesus Christ. Mahatma Gandhi, he said great things about Jesus. Dr. Radhakrishnan, Vivekananda, many of these men, great leaders of India, acknowledge the greatness of the Lord. ಅನೇಕರು ನಮ್ಮ ಭಾರತ ದೇಶದಲ್ಲಿ ನಾಯಕರು, ರಾಜಕಾರಣಿಗಳು ಅನೇಕರು ಅವರು ದೇವರ ಒಂದು ಮಹತ್ವಗಳನ್ನ ಅವರು ಒಪ್ಪಿಕೊಂಡರು. ಮಹಾತ್ಮ ಗಾಂಧಿ ಯೇಸು ಕ್ರಿಸ್ತನ ಒಂದು ಮಹತ್ವವನ್ನು ಅವರು ಒಪ್ಪಿಕೊಂಡರು. ಮಹಾತ್ಮ ಗಾಂಧಿ, ವಿವೇಕಾನಂದ, ಡಾಕ್ಟರ್ ರಾಧಾಕೃಷ್ಣನ್ ಮತ್ತು ಅನೇಕರು ಅವರು ಯೇಸು ಕ್ರಿಸ್ತನ ಮಹತ್ವವನ್ನು ಅವರು ಒಪ್ಪಿಕೊಂಡರು. They like the Sermon on the Mount. ಆ ಒಂದು ಪರ್ವತ ಪ್ರಸಂಗವನ್ನ ಅವರು ಮೆಚ್ಚುವಂತರಾಗಿದ್ದಾರೆ. Some of them, like Vajpayee, our Maji Prime Minister, said that Jesus is not only Christians, it's ours also. ವಾಜಪೇಯಿ ಅವರು ಹೇಳಿದರು, ಯೇಸು ಕ್ರಿಸ್ತನು ಬರೀ ಕ್ರೈಸ್ತರಿಗೆ ಮಾತ್ರವಲ್ಲ, ನಮಗೂ ಕೂಡ ಆತನಿದ್ದಾನೆ ಎಂಬುದಾಗಿ ಅವರು ಹೇಳುತ್ತಾರೆ. Of course, his birthday was December 25th. ಯಾಕಂದ್ರೆ ಅವರ ಒಂದು ಬರ್ತ್ಡೇ 25ನೇ ಡಿಸೆಂಬರ್ ಆಗಿತ್ತು. So they all had a knowledge about the Lord Jesus. ಅವರೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ಒಂದು ಜ್ಞಾನ ಅವರಿಗಿತ್ತು. But did that benefit them? ಆದರೆ ಅವರಿಗೆ ಅದು ಪ್ರಯೋಜನವಾಯಿತು? The people in Egypt left behind, they all had a very good knowledge about who the true and living God is. ಐಗುಪ್ತ ದೇಶದಲ್ಲಿ ಉಳಿದುಕೊಂಡಂತ ಜನರು ಅವರು ಯಾರು ಯೆಹೋವನು ಅಥವಾ ಯಾರು ನಿಜವಾದಂತ ದೇವರು ಎಂಬುದಾಗಿ ಅವರಿಗೆ ಅರ್ಥವಾಗಿತ್ತು. The magicians knew. ಮಂತ್ರವಾದಿಗಳಿಗೆ ತಿಳಿದಿತ್ತು. The king Pharaoh knew. ಫರೋಹನಿಗೂ ತಿಳಿದಿತ್ತು. And in chapter 12:31, when Israelites came out,
there was a big cry when the firstborn was killed. 12ನೇ ಅಧ್ಯಾಯ 31ನೇ ವಚನದಲ್ಲಿ ಅಲ್ಲಿ ದೊಡ್ಡ ಒಂದು ಪ್ರಲಾಪವು ಅಲ್ಲಿ ನಾವು ನೋಡುತ್ತೇವೆ. ಚೊಚ್ಚಲ ಮಕ್ಕಳು ಅವರು ಗತಿಸಿ ಹೋಗುವಂತ ಒಂದು ಪ್ರಲಾಪವನ್ನ ನಾವು ನೋಡುತ್ತೇವೆ. Not one house was spared from the death. ಒಂದು ಮನೆಯೂ ಸಹ ಅಲ್ಲಿ ಉಳಿಲಿಲ್ಲ. ಎಲ್ಲಾ ಮನೆಯಲ್ಲಿಯೂ ಚೊಚ್ಚಲ ಮಕ್ಕಳು ಅವರು ಸತ್ತರು ಎಂಬುದಾಗಿ ನಾವು ನೋಡುತ್ತೇವೆ. When that incident happened in that midnight, Pharaoh called Moses and Aaron and said, even you go and you bless me also. ಆಗ ಆ ಒಂದು ಸಮಯದಲ್ಲಿ ಫರೋಹನು ಮೋಶೆ ಆರೋನನ್ನ ಕರೆಸಿ ನೀವು ಹೋಗಿರಿ, ನಮ್ಮನ್ನು ಆಶೀರ್ವದಿಸಿರಿ ಎಂಬುದಾಗಿ. So the point I am making is that every Egyptian, from the servant who was grinding in the mill to the king of Egypt, they knew about the true and living God. ನಾನು ಹೇಳುವಂತ ವಿಷಯವೇನೆಂದ್ರೆ, ಐಗುಪ್ತ ದೇಶದಲ್ಲಿ ಸತ್ಯ ನಿತ್ಯ ದೇವರಾದಂತ ಯೆಹೋವನ ವಿಷಯವಾಗಿ ಒಬ್ಬ ಒಂದು ಬೀಸುಕಲ್ಲನ್ನ ಕೆಲಸ ಮಾಡುವಂತ ಆ ಒಬ್ಬ ವ್ಯಕ್ತಿಯಿಂದ ಹಿಡಿದು ಅರಸನವರೆಗೆ ಆ ಜ್ಞಾನವು ಅವರಿಗೆ ಬಂದಿತ್ತು. But did that help them? ಆ ಒಂದು ಅರ್ಥೈಸುವಿಕೆ, ಆ ಸತ್ಯ ಅವರನ್ನ ಅದು ಸಹಾಯ ಮಾಡಿತು? Did they get saved? Did they become children of God? ಅವರು ದೇವರ ಮಕ್ಕಳಾದರು, ಅವರು ರಕ್ಷಣೆಗೆ ಬಂದರು. Tonight, let me ask all the dear ones who are listening me, have you heard about the Lord Jesus Christ? Did the gospel come to you? You have the knowledge who is the Savior, who is the true and living God, who died for us and rose again and calling us. But have you been benefited from that? ನಾನು ಕೇಳುವಂತ ಪ್ರಿಯರೊಟ್ಟಿಗೆ ನಾನು ಮಾತನಾಡುತ್ತಾ ಇದ್ದೇನೆ. ಈ ರೀತಿಯಾಗಿ ಯೇಸು ಕ್ರಿಸ್ತನ ವಿಷಯವಾಗಿ, ಸುವಾರ್ತೆಯ ವಿಷಯವಾಗಿ ನಿಮ್ಮ ಮನೆಗೆ, ನಿಮ್ಮ ಕಿವಿಗಳಿಗೆ ಅದು ಬಂದಿರುವಂತದ್ದಾಗಿದೆಯೋ? ಅದನ್ನ ಕೇಳಿ ನೀವು ಅದನ್ನ ನಂಬಿರುವಂತರಾಗಿದ್ದೀರೋ, ದೇವರ ಮಕ್ಕಳಾಗಿದ್ದೀರೋ ಎಂಬುದಾಗಿ ನಾನು ಕೇಳುತ್ತಿದ್ದೇನೆ. If not, you are like the people who were left in Egypt after Israel left. You belong to that group. ನೀವು ಆ ಒಂದು ಆಯ್ಕೆಯನ್ನ ಮಾಡದೇ ಇದ್ದರೆ ಇನ್ನು ನೀವು ಯಾವ ರೀತಿಯಾಗಿದ್ದೀರಿ ಎಂಬುದಾಗಿ ಹೇಳುವುದಾದರೆ, ಆ ಒಂದು ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಹೊರಟು ಹೋದಾಗ ಉಳಿದಂತ ಜನರ ಹಾಗೆ ನೀವಿದ್ದೀರಿ. The plagues, including the death of the firstborn, did not change their heart. Their heart was hardened. As we read about Israelites, these people's heart were also hardened. ಯಾವ ರೀತಿಯಾಗಿ ಅವರಿದೆಲ್ಲವನ್ನ ಸಹ ನೋಡಿದ್ದರೂ ಸಹ ಬಾಧೆಗಳು ಮತ್ತು ಚೊಚ್ಚಲ ಮಕ್ಕಳು ಅವರು ಸತ್ತರೂ ಸಹ ಅವರ ಒಂದು ಹೃದಯವು ಕಠಿಣವಾಗಿ ಆಗಿತ್ತು. ಯಾವ ಒಂದು ಬದಲಾವಣೆ ಅಲ್ಲಿ ಅವರಲ್ಲಿ ಬರಲಿಲ್ಲ. Many a times I am grieved when I see people who are so exposed to death. In spite of seeing so many deaths, they have no interest for the things of God. ಈ ಒಂದು ಮರಣವನ್ನ ಯಾವಾಗಲೂ ನೋಡುವಂತ ಒಂದು ಸ್ಥಿತಿಗತಿಗಳಲ್ಲಿ ಇರುವಂತವರು ಆ ರೀತಿಯಾಗಿ ಮರಣವನ್ನ ನೋಡಿದರೂ ಸಹ ದೇವರ ವಿಷಯವಾಗಿ ಯಾವೊಂದು ಆಸಕ್ತಿ ತೋರಿಸದೇ ಇರುವಂತದ್ದನ್ನ ನೋಡುವಾಗ ನನಗೆ ಬಹಳ ದುಃಖವಾಗುತ್ತದೆ. In the Accept ministry, we see lot of deaths over this last 20 years plus. ಈ ಒಂದು ಅನೇಕ ಮರಣಗಳನ್ನ ಅಕ್ಸೆಪ್ಟ್ ನಲ್ಲಿ ಈ ಒಂದು ಕಳೆದ 20 ವರ್ಷಗಳಲ್ಲಿ ನಾವು ನೋಡಿದ್ದೇವೆ. We have seen young and old die. ಯವನಸ್ಥರು ಮತ್ತು ವಯಸ್ಸಾದಂತವರು ಏಕ ರೀತಿಯಲ್ಲಿ ಮರಣವನ್ನು ಹೊಂದುವುದನ್ನು ನಾವು ನೋಡುತ್ತೇವೆ. Sometimes I see dear ones helping in packing the body, but they have not made a decision to turn to God. ಪ್ರಿಯರು ಅವರು ಈ ಒಂದು ಶವಗಳನ್ನ ಪೆಟ್ಟಿಗಳಲ್ಲಿ ಹಾಕುವುದಕ್ಕೆ ಅವರು ಸಹಾಯ ಮಾಡುತ್ತಾರೆ, ಆದರೆ ಅವರು ಸ್ವತಃ ದೇವರನ್ನ ನಂಬುವುದನ್ನ ಆಯ್ಕೆ ಮಾಡಲಿಲ್ಲ. ಇನ್ನು last time when we went to do the funeral of Prem's dad's body in the Hosur cemetery. ಹೊಸೂರ್ ಸೆಮೆಟ್ರಿಯಲ್ಲಿ ಸಹೋದರ ಪ್ರೇಮ್ ರವರ ತಂದೆಯವರ ಒಂದು ಶವ ಸಂಸ್ಕಾರ ಮಾಡೋದಕ್ಕೆ ಅವರು ಹೋದಾಗ, every time I go there after I do a funeral, I talk to the people, the grave diggers there. ನಾನು ಅಲ್ಲಿ ಒಂದು ಫ್ಯೂನರಲ್ ಆದ ನಂತರ ಒಂದು ಶವವನ್ನು ಅಥವಾ ಹೂಣು ಹಾಕುವಂತವರ ಒಟ್ಟಿಗೆ ನಾನು ಮಾತನಾಡುತ್ತೇನೆ. Most of them are drunk. ಅನೇಕರು ಅವರು ಕುಡಿದಿರುತ್ತಾರೆ. They see so many bodies buried and they dig the grave, but I don't see the fear of God in their life. ಅವರು ಅನೇಕ ಶವಗಳನ್ನ ಅವರು ಹೂಣು ಹಾಕುತ್ತಾರೆ,
ಹೂಣ ಹಾಕುವುದಕ್ಕೆ ಅವರೇ ಒಂದು ಒಂದು ಸಹಾಯ ಮಾಡು. ಸಹಾಯ ಮಾಡುವಂತರಾಗಿರುತ್ತಾರೆ. ಆದರೆ ಅದೆಲ್ಲವನ್ನ ನೋಡಿದಾಗ್ಯೂ ಸಹ ಅವರಲ್ಲಿ ಯಾವ ದೇವರ ಭಯವು ಅದು ಹುಟ್ಟಲಿಲ್ಲ. That is like the people left in Egypt. They were exposed to the truth of who the living God is, but it has never changed their life. ಈ ನಿಜ ದೇವರು ಯಾರು ಎಂಬುದಾಗಿರುವಂತ ಬೆಳಕನ್ನ ಅವರು ನೋಡಿದ್ದರೂ ಸಹ ಅವರಲ್ಲಿ ಯಾವ ಬದಲಾವಣೆ ಆಗದೆ ಇರುವಂತ ಐಗುಪ್ತ ದೇಶದ ಜನರ ಹಾಗೆ ಇವರು ಇರುತ್ತಾರೆ. Hebrews 4:2 says they heard the message, but it did not benefit them. Hebrews chapter 4 verse 2. We'll just read that verse. ಇಬ್ರಿಯ 4:2 ಓದಿಕೊಳ್ಳೋಣ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. See, the word of God has come to their ears, but it did not benefit them. ದೇವರ ವಾಕ್ಯವು ಅಥವಾ ಶುಭ ವರ್ತಮಾನವು ಅವರಿಗೆ ಸಾರೋಣವಾಗಿತ್ತು, ಅವರ ಕಿವಿಗೆ ಅದು ಬಿತ್ತು, ಆದರೂ ಸಹ ಅವರಿಗೆ ಯಾವ ಪ್ರಯೋಜನವಾಗಲಿಲ್ಲ. I hope that will not happen to anyone who is listening to us today. ನಮ್ಮನ್ನ ಕೇಳುತ್ತಿರುವಂತವರಿಗೆ ಈ ರೀತಿಯಾಗಿ ಆಗದೆ ಇರಲಿ ಎಂಬುದಾಗಿ ನಮ್ಮ ಒಂದು ನಿರೀಕ್ಷೆ ಆಗಿದೆ. That is the first group of people who were left behind in Egypt, who were well exposed with the knowledge of the who is the true and living God. ಇದು ಮೊದಲನೆಯ ಜನರ ಗುಂಪಾಗಿದ್ದಾರೆ. ದೇವರು ಯಾರೆಂಬುದಾಗಿಂತ ಸರಿಯಾದಂತ ಅರ್ಥೈಸುವಿಕೆ ಇದ್ದರೂ ಅವರು ಆಯ್ಕೆ ಮಾಡಲಿಲ್ಲ. The knowledge will not save you, but accepting that knowledge and making the Lord your own personal Lord and Savior by faith, that's what will save you. ಈ ಒಂದು ಸುವಾರ್ತೆಯ ಜ್ಞಾನ ಅದು ಯಾವ ಒಂದು ಸಹಾಯ ಮಾಡುವುದಿಲ್ಲ. ಅಂದ್ರೆ ಅದರ ಮುಖಾಂತರ ನೀವು ನಂಬಿಕೆಯನ್ನ ಇಡುವುದಾದರೆ, ಆ ಸುವಾರ್ತೆಯ ಮೇಲೆ ನಂಬಿಕೆಯನ್ನ ಇಡುವುದಾದರೆ ನಮಗೆ ಪ್ರಯೋಜನವಾಗಿರುತ್ತದೆ. May the Lord help. If there's anyone listening, you consider what we are sharing. ಕರ್ತನ ಸಹಾಯ ಮಾಡಲಿ. ನಮ್ಮನ್ನ ಕೇಳುತ್ತಿರುವಂತವರನ್ನ ಕರ್ತನು ಆತ ನಿಮ್ಮೊಟ್ಟಿಗೆ ಮಾತನಾಡಲಿ. I know some of the staff that was working in Accept, doctors, they know the right terminology, but they have never accepted the Lord. They will tell me, oh, God is there, we are praying for you. They will even say, praise the Lord. They got all the terminology right, but they have never personally made that decision earlier. ಹಿಂದೆ ಅವರು ಅಂದ್ರೆ ಡಾಕ್ಟರ್ಸ್ ಗಳು, ನರ್ಸ್ ಗಳು ಅವರು ಬರುವಂತರಾಗಿರುವಾಗ ಎಕ್ಸೆಪ್ಟ್ ನಲ್ಲಿ ಅವರು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಎಲ್ಲ ಮಾತುಗಳನ್ನ ಅವರು ಆಡುತ್ತಾರೆ. ಆದ್ರೆ ಅವರು ಯಾವ ಒಂದು ರಕ್ಷಣೆಗೆ ಅವರು ಬಂದಿರಲಿಲ್ಲ, ಅವರು ನಂಬಿಕೆಯನ್ನ ಇಟ್ಟಿರ್ಲಿಲ್ಲ. That's the first group. ಇದು ಮೊದಲನೇ ಗುಂಪು. The second group are Israelites who came out from Egypt, but they were wandering in the wilderness. ಎರಡನೆಯ ಗುಂಪು ಐಗುಪ್ತ ದೇಶದಿಂದ ಹೊರಗೆ ಬಂದಂತ ಇಸ್ರೇಲರು, ಆದರೆ ಅರಣ್ಯದಲ್ಲಿ ಅವರು ಅಲೆದಾಡುತ್ತಿರುವಂತ ಜನರು. Hebrews 3:19 says, because of unbelief, they couldn't enter the promised land. ಇಬ್ರಿಯ 3:19 ನಾವು ಓದುವುದಾದ್ರೆ, ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. So they came out, but they did not go in. ಅವರು ಹೊರಗೆ ಬಂದರು ಐಗುಪ್ತ ದೇಶದಿಂದ, ಆದರೆ ಅವರು ವಾಗ್ದಾನ ದೇಶಕ್ಕೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ. Many believers may be in this group, but they are saved. They came out, but they are not living a life that is in line with what God has promised us. ಅನೇಕರು ಅವರು ಹೊರಗೆ ಬಂದಿದ್ದಾರೆ, ವಿಶ್ವಾಸಿಗಳಾಗಿದ್ದಾರೆ, ಆದರೆ ಅವರು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಅವರು ಜೀವನ ಮಾಡುತ್ತಾ ಇಲ್ಲ. What is God telling to such believers? ಅಂತ ವಿಶ್ವಾಸಿಗಳಿಗೆ ದೇವರು ಏನನ್ನ ತಿಳಿಸಿದ್ದಾನೆ? Deuteronomy 1:6. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 6ನೇ ವಚನ. The Lord our God said to us in Horeb, you have stayed long enough at this mountain. ಹೊರೇಬಿನಲ್ಲಿ ನಮ್ಮ ದೇವರಾದ ಯೆಹೋವನು ನಿಮಗೆ, ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು. God is telling, enough of such a wandering life. We need to go in and possess the blessings God has given us. ಈ ರೀತಿಯಾಗಿ ನೀವು ಅಲೆದಾಡಿದ್ದು ಸಾಕು, ಬೆಟ್ಟದ ಬಳಿಯಲ್ಲಿ ಇದ್ದದ್ದು ಸಾಕು, ನೀವು ಒಳಗೆ ಹೋಗಿ ಆ ವಿಶ್ರಾಂತಿಯನ್ನ ಪಡೆದುಕೊಳ್ಳಬೇಕು ಎಂಬುದಾಗಿ. There's no aim in their life, just wandering in the wilderness. ಅವರ ಒಂದು ಜೀವಿತದಲ್ಲಿ ಯಾವ ಒಂದು ಗುರಿ ಇಲ್ಲ, ಅವರು ಬರೀ ಅಲೆದಾಡುತ್ತಿದ್ದಾರಷ್ಟೇ.
In Hinduism, the life is a cycle. Janana, Marana, Punaha Janana, Punaha Marana. It's a cycle. But Christian faith is not a cycle. It is starting when we believe in Him and progressing towards that maturity and entering the promises God has given us. ಹಿಂದೂ ಒಂದು ಧರ್ಮದಲ್ಲಿ ಜನನ ಮರಣ ಪುನಃ ಜನನ ಮರಣ ಎಂಬುದಾಗಿರುವಂತ ಚಕ್ರ. ಒಂದು ಚಕ್ರವನ್ನ ನಾವು ಜೀವನ ಚಕ್ರವನ್ನ ನಾವು ನೋಡುತ್ತೇವೆ. ಆದರೆ ಕ್ರಿಸ್ತಿಯ ಒಂದು ನಂಬಿಕೆಯಲ್ಲಿ ಆ ರೀತಿಯಾದಂತ ಚಕ್ರ ಇಲ್ಲ. ನಂಬಿಕೆ ಇಟ್ಟು ನಾವು ಮುಂದೆ ಹೋಗುವಂತೆ ದೇವರು ಆತನು ನಡೆಸುವಂತನಾಗಿದ್ದಾನೆ. ಪರಿಪಕ್ವತೆಗೆ ಬಂದು ನಾವು ಆತನ ವಾಗ್ದಾನಗಳನ್ನ ತೆಗೆದುಕೊಳ್ಳುವುದಕ್ಕೋಸ್ಕರ ಹೋಗುತ್ತೇವೆ. If you are not progressing, you are going back. ನೀವು ಮುಂದಕ್ಕೆ ಹೋಗದೇ ಇರುವುದಾದ್ರೆ ನೀವು ಹಿಂದಕ್ಕೆ ಹೋಗುತ್ತಾ ಇದ್ದೀರಿ ಎಂಬುದಾಗಿ There is no standing alone in a place in Christian life. Either you are progressing or you are going back. ನೀವು ಕ್ರಿಸ್ತಿಯ ಜೀವಿತದಲ್ಲಿ ನೀವು ಒಂದು ಹಿಂದಕ್ಕೆ ಹೋಗುತ್ತಿದ್ದೀರಿ ಅಥವಾ ಮುಂದಕ್ಕೆ ಹೋಗುತ್ತಿದ್ದೀರಿ ಅಥವಾ ಹಿಂದಕ್ಕೆ ಹೋಗುತ್ತಿದ್ದೀರಿ, ಅಲ್ಲಿ ನಿಲ್ಲುವಂತದ್ದಿಲ್ಲ. So if you are not progressing in Christian life, you are definitely backsliding. ನೀವು ಕ್ರಿಸ್ತಿಯ ನಂಬಿಕೆಯಲ್ಲಿ ನೀವು ಮುಂದೆ ಹೋಗದೇ ಇರುವಂತದ್ದಾಗಿದ್ದರೆ ಖಂಡಿತವಾಗಿ ನೀವು ನಂಬಿಕೆಯಲ್ಲಿ ಹಿಂಜಾರುತ್ತಿದ್ದೀರಿ. So if there's anyone listening like that, the Lord is telling, enough, you have lived like that. Go on and take possession of God's promises. ಯಾರಾದ್ರೂ ನಮ್ಮನ್ನ ಕೇಳುತ್ತಿರುವಂತ ವಿಶ್ವಾಸಿಗಳು ಈ ರೀತಿಯಾದ ಸ್ಥಿತಿಯಲ್ಲಿ ಇದ್ದರೆ, ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು, ಮುಂದಕ್ಕೆ ಹೋಗಿರಿ ಎಂಬುದಾಗಿ ತಿಳಿಸುತ್ತಿದ್ದಾನೆ. Do a self-examination in each one of our life. ನಮ್ಮ ಜೀವಿತಗಳಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವವರಾಗಿರೋಣ. From the time you became a believer, what is the progression in your life? ವಿಶ್ವಾಸಿಗಳಾಗಿ ನೀವು ಈಗ ನಿಮ್ಮ ಒಂದು ಮುಂದುವರಿಸುವಿಕೆ ಅಥವಾ ಮುಂದುವರಿಯುವಿಕೆ ಯಾವ ರೀತಿಯಾಗಿ ಆಗಿದೆ ನಂಬಿಕೆಯ ಜೀವಿತದಲ್ಲಿ? Can you definitely say that I have grown and I am growing in my Christian life from the time I became a believer? ನಾನು ವಿಶ್ವಾಸಿ ಆದಂತ ಒಂದು ಸಮಯದಿಂದಲೂ ನಾನು ಬೆಳೆಯುತ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವೋ? If that progression is not there, the Lord is telling, enough, you dwelt in that place, move on forward and take possession of your promises. ಆ ರೀತಿಯಾಗಿ ನಾವು ಮುಂದಕ್ಕೆ ಹೋಗದೇ ಇರುವಂತದ್ದಾಗಿದ್ದರೆ ದೇವರು ಆತನು ಹೇಳುತ್ತಿದ್ದಾನೆ, ಅಲ್ಲೇ ಇದ್ದದ್ದು ಬಳಿಯಲ್ಲಿ ಇದ್ದದ್ದು ಸಾಕು, ಮುಂದಕ್ಕೆ ಹೋಗಿರಿ, ವಾಗ್ದಾನವನ್ನ ಸ್ವಾಧೀನ ಮಾಡಿಕೊಳ್ಳಿರಿ. So we looked at two group of people. ಎರಡು ರೀತಿಯಾದಂತ ಗುಂಪಿನ ಜನರನ್ನ ನೋಡಿದ್ದೇವೆ. One who had the knowledge of the living God, but it didn't benefit them. ಒಂದು ಗುಂಪು ಅವರು ಜೀವಸ್ವರೂಪನಾದಂತ ದೇವರ ಜ್ಞಾನವೂ ಇತ್ತು, ಆದರೆ ಅವರಿಗೆ ಯಾವ ಪ್ರಯೋಜನವಾಗಲಿಲ್ಲ. The second group is compared to the believers who came out, but there is no progress in their life. ಎರಡನೇ ಗುಂಪು ಅವರು ವಿಶ್ವಾಸಿಗಳಾಗಿ ಹೊರಗಡೆ ಬಂದಂತವರು, ಆದರೆ ಅವರಲ್ಲಿ ಜೀವಿತದಲ್ಲಿ ನಂಬಿಕೆಯ ಜೀವಿತದಲ್ಲಿ ಯಾವ ಒಂದು ಪ್ರಗತಿಯೂ ಇಲ್ಲ. The third group we can read in Numbers chapter 32, 1 to 5. We'll read that quickly. ಅರಣ್ಯಕಾಂಡ 32ನೇ ಅಧ್ಯಾಯ 1ರಿಂದ 5 ಓದಿಕೊಳ್ಳೋಣ. Numbers 32, 1 to 5. ಅರಣ್ಯಕಾಂಡ 32, 1ರಿಂದ 5. ರೂಬೇನ್ ಕುಲದವರಿಗೂ ಗಾದ್ ಕುಲದವರಿಗೂ ಬಹಳ ದನ ಕುರಿಗಳಿದ್ದವು. ಅವರು ಇಜ್ಗೇರ್, ಗಿಲ್ಯಾದ್ ಎಂಬ ಪ್ರದೇಶಗಳನ್ನ ನೋಡಿದಾಗ ಅವು ದನ ಕುರಿಗಳ ಮೇವಿಗೆ ತಕ್ಕ ಸ್ಥಳವೆಂದು ತಿಳಿದುಕೊಂಡು ಮೋಶೆ ಮತ್ತು ಮಹಾಯಾಜಕ ಎಲ್ಲಾಜರ ಇವರ ಬಳಿಗೂ ಸಮೂಹದ ಪ್ರಧಾನರ ಬಳಿಗೂ ಬಂದು, ಯೆಹೋವನು ಇಸ್ರಾಯೇಲರಿಗೆ ಅಧೀನಪಡಿಸಿದ ಈ ಪ್ರದೇಶವು ಅಂದರೆ ಅಟಾರೋತ್, ದಿಬೋನ್, ಯಗ್ಬೇರ್, ನಿಮ್ರಾ, ಹೆಷ್ಬೋನ್, ಎಲೆಯಾಲ್, ಸೆಬಾಮ್, ನೆಬೋ, ಬೇಯಾನ್ ಎಂಬ ಪಟ್ಟಣಗಳ ಪ್ರದೇಶವು ದನ ಕುರಿಗಳ ಮೇವಿಗೆ ತಕ್ಕ ಪ್ರದೇಶ. ನೀವು ದಾಸರಾದ ನಮಗೆ ಬಹಳ ದನ ಕುರಿಗಳುಂಟು. ಆದ ಕಾರಣ ನೀವು ದಾಸರಾದ ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಯೋರ್ದೇನ್ ಹೊಳೆಯ ಆಚೆಗೆ ಬರಮಾಡದೆ ಈ ಪ್ರದೇಶವನ್ನೇ ಸ್ವಾಸ್ಥ್ಯಕ್ಕಾಗಿ ಕೊಡಬೇಕು ಎಂದು ಕೇಳಿಕೊಂಡರು. The third group of people are what is called the border staying people. They don't want to go across Jordan and go completely into the promised land. ಇಂತಹ ಜನರು, ಮೂರನೇ ಗುಂಪಿನ ಜನರು, ಅವರು ಎಲ್ಲಿಯಲ್ಲಿಯೇ ಇರುತ್ತಾರೆ. ಅವರು ವಾಗ್ದಾನ ದೇಶದ ಒಳಗೆ ಅವರು ಕಾಲಿಡುವುದಕ್ಕೆ ಅವರಿಗೆ ಇಷ್ಟವಿಲ್ಲ. Reuben, Gad and half tribe of Manasseh said, this place is very good for livestock. ರೂಬೇನ್, ಗಾದ್ ಮತ್ತು ಮನಸ್ಸೆ ಅರ್ಧ ಕುಲದವರು ಅವರು ದನಕುರಿಗಳಿಗೆ ಮೇವಿನ ತಕ್ಕ ಸ್ಥಳವೆಂಬುದು ಅವರಿಗೆ ಹೇಳಿದರು. When they made a statement, this is a good place for our livestock, does that ring a bell? Do we remember about another person in Genesis who made a choice like that?
ಈ ರೀತಿಯಾಗಿ ಅವರು ದನ ಕುರಿಗಳಿಗೆ ಮೇವು ತಕ್ಕ ಸ್ಥಳ ಎಂಬುದಾಗಿ ಹೇಳುವುದಾದ್ರೆ ಈ ರೀತಿಯಾಗಿ ಹೇಳಿದಂತ ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ಯಾರಾದರೂ ಹೇಳಿದ್ದನ್ನು ಪಡಿಸುತ್ತೀರೋ? I think most of us know that in Genesis 13, there was the nephew of Abraham, Lot, who looked at Sodom and Gomorrah and said, it's a very good place for livestock. ನಮ್ಮ ದನ ಕುರಿಗಳಿಗೆ ಉತ್ತಮವಾದಂತ ಒಂದು ಸ್ಥಳ ಎಂಬುದಾಗಿ ಸೊದೋಮ್ ಗೊಮೋರ ಪಟ್ಟಣವನ್ನ ನೋಡಿದಂತ ಅಬ್ರಹಾಮನ ಸಹೋದರನಾದಂತ ಲೋತನನ್ನ ನಾವು ನೋಡುತ್ತೇವೆ. We know what was the end of that choice when he chose a place that was good for livestock without looking for a place to raise his family and children. ಯಾವ ರೀತಿಯಾಗಿ ಅವರ ಕುಟುಂಬದವರನ್ನ ನೋಡಿಕೊಳ್ಳುವುದಕ್ಕೆ ಆತನು ಮುಂದಾಗದೆ ದನ ಕುರಿಗಳಿಗೆ ಒಳ್ಳೆಯ ಒಂದು ಸ್ಥಳ ಎಂಬುದಾಗಿ ಹೇಳಿದಂತ ಲೋತನ ಅಂತ್ಯ ಏನಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. And many believers are in this situation, border staying believers. ಅನೇಕ ವಿಶ್ವಾಸಿಗಳು ಅವರು ಈ ಒಂದು ಎಲ್ಲೆಯಲ್ಲಿ ಇರುವಂತ ವಿಶ್ವಾಸಿಗಳ ಹಾಗೆ ನಾವು ನೋಡುತ್ತೇವೆ. Satisfied with the Sunday morning attendance of the church. ಭಾನುವಾರ ಅವರು ಬಂದು ಅವರು ಹೋಗುತ್ತಾರಷ್ಟೇ. God, now because of the Zoom, we are all attending. Thank God. Zoom ನ ಮುಖಾಂತರ ದೇವರಿಗೆ ಸ್ತೋತ್ರ, ಎಲ್ಲಾ ಕೂಟಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. We don't have to take a step outside our house. ನಾವು ಮನೆಯಿಂದ ಹೊರಗಡೆ ಬರುವುದಕ್ಕೆ ಬೇಕಾಗಿಲ್ಲ. We don't have to spend 1 paise to go to the church. ಸಭೆಗೆ ಹೋಗೋದಕ್ಕೆ ಯಾವ ಒಂದು ಹಣವನ್ನ ಕೂಡ ಕೊಡಬೇಕಾಗಿಲ್ಲ. Maybe that's good that we can hear the word of God. So many messages we are hearing because of the availability of Zoom. Zoom ಇರುವ ಕಾರಣದಿಂದ ನಾವು ದೇವರ ವಾಕ್ಯವನ್ನ ನಾವು ಹೆಚ್ಚಾಗಿ ನಾವು ಕೇಳುವುದಕ್ಕೆ ದೇವರ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. But the reality comes if the Lord allows the Zoom to replace our attendance in the assembly to replace Zoom. ಆದ್ರೆ ನಿಜತ್ವವು ಯಾವಾಗ ಬರುತ್ತದೆ ಎಂಬುದಾಗಿ ನೋಡುವುದಾದ್ರೆ ಸಭೆಯಲ್ಲಿ ನಾವು ತಿರುಗಿ ಕೂಡಿ ಬರುವುದಕ್ಕೆ ದೇವರ ಅವಕಾಶವನ್ನು ಕೊಟ್ಟಾಗ. My beloved brothers and sisters, for me and you, let us not be border sitting believers. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಎಲ್ಲಿ ಇರುವಂತ ವಿಶ್ವಾಸಿಗಳಾಗಿರಬಾರದು. Let us not look at what is good for raising, not for our business or material comforts, but let us look at what is good for raising our family. ನಮ್ಮ ಕುಟುಂಬಕ್ಕೆ ಯಾವುದು ಒಳ್ಳೆಯದು ಎಂಬುದಾಗಿ ನಾವು ನೋಡುವವರಾಗಿರೋಣ. ನಾವು ಆರ್ಥಿಕವಾಗಿ ಯಾವುದು ಒಳ್ಳೆಯದು ಎಂಬುದಾಗಿ ನಾವು ನೋಡದೇ ಇರೋಣ. And the Reuben, Gad and the half tribe of the Manasseh, they were the first one who went to captivity when the Assyrians came and attacked Israel. ಇಸ್ರೇಲರನ್ನ ಅಶ್ಮೂರ್ಯದವರು ಅವರು ಬಂದು ಆಕ್ರಮಿಸಿದಾಗ ಮೊದಲನೇದಾಗಿ ಆ ಒಂದು ಸೆರೆಮನೆಗೆ ಹೋದಂತದ್ದು ಈ ಒಂದು ಕುಲವೇ ಆಗಿತ್ತು. They were not willing to cross the Jordan. ಯಾಕೆಂದ್ರೆ ಅವರು ಯೋರ್ದನ್ ಹೊಳೆಯನ್ನ ದಾಟಿ ವಾಗ್ದಾನ ದೇಶಕ್ಕೆ ಹೋಗೋದಕ್ಕೆ ಮನಸ್ಸು ಮಾಡಲಿಲ್ಲ. They did not have that fellowship with the rest of the 10.5 tribes of Israel. ಇನ್ನು ಉಳಿದ 10 ಕುಲದವರೊಟ್ಟಿಗೆ 9 ಕುಲದವರೊಟ್ಟಿಗೆ ಅವರು ಯಾವ ಒಂದು ಅನ್ಯೋನ್ಯತೆ ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ ಅವರಿದ್ದರು. Dangerous to be fence sitting or border believers. ಬಹಳ ಅಪಾಯಕಾರಿಯಾಗಿರುತ್ತದೆ ಈ ಒಂದು ಎಲ್ಲೆಯಲ್ಲಿ ಇರುವುದಾದ್ರೆ. But the fourth group, the final group, with this I will stop it. They are the people who followed Joshua and they all the way went into the promised land and claimed their inheritance. ಯಾವ ರೀತಿಯಾಗಿ ಯೆಹೋಶುವನನ್ನ ಹಿಂಬಾಲಿಸಿ ಅವರು ಕೊನೆಯವರೆಗೆ ಅವರಿದ್ದು ಆ ಒಂದು ವಾಗ್ದಾನ ದೇಶವನ್ನ ಯೆಹೋಶುವನೊಟ್ಟಿಗೆ ಅವರು ಆಕ್ರಮಿಸಿ ಅವರ ಸ್ವಾಧೀನ ಮಾಡಿಸಿಕೊಂಡರು ಎಂಬುದಾಗಿರುವಂತ ಗುಂಪಿನ ಜನರು. They are the generation who said in Joshua 1:16 that we will obey whatever you tell and wherever you send us we will go. ಈ ಒಂದು ಗುಂಪಿನ ಜನರು ಅವರು ಯೆಹೋಶುವನ ಮಾತಿಗೆ ಒಪ್ಪಿಕೊಂಡು ಎಲ್ಲಾ ಮಾತುಗಳನ್ನ ಕೇಳಿದಂತೆ ನಿನ್ನ ಮಾತುಗಳನ್ನ ಕೇಳುವೆವು ಮಾಡುವೆವು ಎಂಬುದಾಗಿ ಅವರು ತಿಳಿಸುತ್ತಾರೆ. They decided to go all the way across Jordan to the very promised land and claim the inheritance God has given them. ಅವರಿಗೆ ಕೊಟ್ಟಿರುವಂತ ವಾಗ್ದಾನವನ್ನ ಅವರು ಹೋಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಕೊನೆಯವರೆಗೂ ಹೋದಂತ ಜನರವರಾಗಿದ್ದಾರೆ. May God help us to believe and inherit the promises that God has given us as we read in Ephesians.
ಎಫೆಸ ಪತ್ರಿಕೆಯಲ್ಲಿ ಬರೆದಿರುವ ಪ್ರಕಾರ ನಾವು ಕೊನೆಯವರೆಗೆ ನಾವು ನಂಬಿಕೆಯಲ್ಲಿ ಹೋಗಿ ನಾವು ಆ ಒಂದು ವಾಗ್ದಾನಗಳನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಮುಂದಾಗೋಣ. So in concluding, Joshua's book is a beautiful book. It is a book of many choices and its consequence. ಯೆಹೋಶುವನ ಪುಸ್ತಕವು ಬಹಳ ಸುಂದರವಾದಂತಹ ಪುಸ್ತಕವಾಗಿದ್ದು ಅನೇಕ ಆಯ್ಕೆಗಳು ಒಳಗೊಂಡಿರುವಂತಹ ಒಂದು ಪುಸ್ತಕವಾಗಿ ನಾವು ನೋಡುತ್ತೇವೆ. What is mine and your choice today? ನನ್ನ ಮತ್ತು ನಿಮ್ಮ ಒಂದು ಆಯ್ಕೆ ಏನಾಗಿರುವಂತದ್ದಾಗಿದೆ? Then we saw 4 group of people from Egypt all the way to Canaan. 4 ಗುಂಪನ್ನ ನಾವು ನೋಡಿದ್ದೇವೆ, ಐಗುಪ್ತದಿಂದ ಕಾನಾನ್ ದೇಶದವರೆಗೆ. A great majority, they knew the truth, but they didn't benefit from it. They left behind or they were in Egypt. ಐಗುಪ್ತ ದೇಶದಿಂದ ದೊಡ್ಡ ಗುಂಪಿನ ಜನರು ಸತ್ಯವು ತಿಳಿದಿದ್ದರೂ ಸಹ ಸತ್ಯವನ್ನ ಅವರು ಸ್ವೀಕರಿಸಲಿಲ್ಲ. ಅದರಿಂದ ಯಾವ ಪ್ರಯೋಜನ ಅವರು ಆಗಲಿಲ್ಲ. You have knowledge, but it's not benefiting if you don't appropriate or accept it. ನಿಮಗೆ ಜ್ಞಾನವೂ ಇರಬಹುದು ಸುವಾರ್ತೆಯ ವಿಷಯವಾಗಿ, ಆದ್ರೆ ಅದನ್ನ ನಂಬಿ ಅದನ್ನ ಅಳವಡಿಸಿಕೊಳ್ಳದೆ ಇದ್ದರೆ ನಮಗೆ ಯಾವ ಪ್ರಯೋಜನವಾಗುವುದಿಲ್ಲ. The second group are who came out but wandering in the wilderness. ಎರಡನೇ ಗುಂಪು ಅವರು ಹೊರಗೆ ಬಂದಂತ ವಿಶ್ವಾಸಿಗಳಿಗೆ ಹೋಲಿಕೆಯಾಗಿ ಆದರೆ ಅವರು ಅಲೆದಾಡುವಂತವರಾಗಿದ್ದರು. There's no aim in their life, they're just going in circle. ಅವರು ಯಾವ ಒಂದು ಗುರಿ ಇಲ್ಲದೆ ಅವರು ಆ ಒಂದು ಚಕ್ರದಲ್ಲಿ ಅವರು ಇರುತ್ತಾರೆ. The third group are satisfied with border living. ಆದ್ರೆ ಮೂರನೇ ಗುಂಪನ್ನ ನೋಡುವುದಾದ್ರೆ ಅವರು ಸಹ ಆ ಒಂದು ಎಲ್ಲಿಯಲ್ಲಿ ಅವರು ಇರ್ತಾರೆ. They don't want to go all the way. ಅವರು ಕೊನೆಯವರೆಗೆ ಅವರಿಗೆ ಹೋಗುವುದಕ್ಕೆ ಅವರಿಗೆ ಆಶೆ ಇರಲಿಲ್ಲ. Many believers may be in that condition. ಅನೇಕ ವಿಶ್ವಾಸಿಗಳು ಆ ರೀತಿಯಾದಂತಹ ಸ್ಥಿತಿಯಲ್ಲಿ ಅವರು ಇರಬಹುದು. But then there are believers who went along with Joshua all the way and said, we will obey, we will take part. That generation, we read, they were a blessing. ಅಲ್ಲಿ ನೋಡುತ್ತೇವೆ 4ನೇ ಗುಂಪಿನ ಜನರು ಅವರು ಯೆಹೋಶುವನೊಟ್ಟಿಗೆ ಹೋಗಿ ನಾವು ನಿನ್ನ ಆಜ್ಞೆಗಳನ್ನ ನಿನ್ನ ಮಾತುಗಳನ್ನ ಕೈಗೊಂಡು ಒಪ್ಪಿಕೊಂಡು ನಡೆಯುತ್ತೇವೆ ಎಂಬುದಾಗಿ ಅವರು ಒಪ್ಪಿಕೊಂಡು ಹೋಗುವಂತಹ ಜನರು. I hope the study has benefited you as it benefited me. ನನಗೆ ಈ ರೀತಿಯಾಗಿ ಲಾಭದಾಯಕವಾದಂತಹ ಅಧ್ಯಯನವು ನಿಮಗೂ ಸಹ ಲಾಭದಾಯಕವಾಗಿತ್ತು, ಪ್ರಯೋಜನವಾಗಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. May God's name be glorified. Thank you for the opportunity God has given me. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.